ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಅನಂತ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಾಘ ಮಾಸದ ಸೋಮವಾರ ವಾರದ ಮೊದಲನೇ ದಿನ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತವಿದ್ದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತವಿದ್ದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೂ ಕೂಡ ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಮತ್ತು ಅತಿಯಾದ ದಾಹ ಆಗ್ತಕ್ಕಂಥದ್ದು, ಬಾಯಾರಿಕೆ ಆಗ್ತಕ್ಕಂಥದ್ದು, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಆದರೆ ಇಂಥ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ದಿರೆ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥದ್ದೇ ಮಧುಮೇಹ ನಿವಾರಣ್. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ, ಚೂರ್ಣದ ರೂಪದಲ್ಲೂ ಕೂಡ ಲಭ್ಯವಿದೆ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಕಂಡುಕೊಳ್ಬೋದು. ಅದು ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ದಿರ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ವಾರದ ಮೊದಲನೇ ದಿನ ಸೋಮವಾರ. ನಿನ್ನೆ ಮೊನ್ನೆ ಶನಿವಾರ ಭಾನುವಾರ ಮುಗಿದೋಯ್ತು. ದೇಹಕ್ಕೆ ಬೇಕಾಗಿರ್ತಕ್ಕಂಥ ರೆಸ್ಟ್ ಮುಗಿದೋಯ್ತು. ಇನ್ನು ವಾರದ ಮೊದಲನೇ ದಿನ ಸೋಮವಾರ ನಾವೆಲ್ಲರೂ ಕೂಡ ನಾವು ಅಂದ್ಕೊಂಡಿರ್ತಕ್ಕಂಥ ಒಂದು ಕೆಲಸದ ಬಗ್ಗೆ ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡಬೇಕು. ಈ ಒಂದು ಸಮಯದಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಕ್ಷಣವನ್ನೂ ಕೂಡ ನಾವು ಅದರ ಸಂಪೂರ್ಣ ಲಾಭವನ್ನು ಪಡ್ಕೊಳ್ಬೇಕು. ಯಾವ ಕಾರಣಕ್ಕೂ ಕೂಡ ನಮ್ಮ ದೇಹದಲ್ಲಿರ್ತಕ್ಕಂಥ ಆಲಸ್ಯತನಕ್ಕೆ ನಾವು ದಾರಿ ಕೊಡಬಾರ್ದು, ಮತ್ತು ಆ ಆಲಸ್ಯತನಕ್ಕೆ ನಾವು ಶಕ್ತಿ ಕೊಡಬಾರ್ದು. ನಮ್ಮ ದೇಹದಲ್ಲಿರ್ತಕ್ಕಂಥ ಸಂಪೂರ್ಣ ಶಕ್ತಿಯನ್ನು, ನಮ್ಮ ಬುದ್ಧಿಶಕ್ತಿಯನ್ನು, ನಮ್ಮ ಮನೋಶಕ್ತಿಯನ್ನು ಎಲ್ಲವನ್ನೂ ಕೂಡ ನಾವು ಖರ್ಚು ಮಾಡಿ ಅಂದುಕೊಂಡಿರ್ತಕ್ಕಂಥ ಕೆಲಸದ ಬಗ್ಗೆ ಸಾಕಷ್ಟು ಹೆಚ್ಚಿನ ಗಮನವನ್ನು ಕೊಡ್ತಾ ನಾವು ಮುಂದೆ ನಡೆದಿದ್ದೇ ಆದರೆ ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಆಗದು ಅಂತ ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದು. ಹಾಗಾಗಿ ಆಗದೇ ಇರತಕ್ಕಂಥದ್ದು ಯಾವುದೂ ಅಲ್ಲ, ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಕೂಡ ಸಾಧ್ಯವಾಗಿರ್ತಕ್ಕಂಥದ್ದು. ಪರಮೇಶ್ವರನ ಕೃಪಾಶೀರ್ವಾದ ನಮಗಿದ್ದರೆ ಎಂಥದ್ದು ಬೇಕಾದ್ರೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಕಿವಿ ಮಾತು. ಮೊನ್ನೆ ತಾನೇ ರಥಸಪ್ತಮಿ ಆಗಿದೆ, ಸೂರ್ಯ ರಥ ಏರಿ ನಿಂತಿದ್ದಾನೆ. ಆದ್ರೂ ಕೂಡ ಎಲ್ಲೆಲ್ಲೋ ಚಳಿಯ ವಾತಾವರಣ ಇದ್ದೇ ಇದೆ. ಇನ್ನು ಅಷ್ಟಾಗಿ ಆ ಒಂದು ಬೇಸಿಗೆ ಕಾಲದ ವಾತಾವರಣ ಎದುರಾಗಿರ್ತಕ್ಕಂಥದ್ದಿಲ್ಲ. ಏನೇ ಆದ್ರೂ ಕೂಡ ಈ ಚಳಿ ಎಂಬತಕ್ಕಂಥದ್ದು ಹೇಗೆ ಅಂತಂದರೆ ಮನುಷ್ಯನನ್ನು ಸಂಪೂರ್ಣವಾಗಿ ಮಂಕು ಮಾಡಿಬಿಡತ್ತೆ. ಆತನಿಗೆ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆತನ ದೇಹದಲ್ಲಿರ್ತಕ್ಕಂಥ ಒಂದು ಶಕ್ತಿ ಅದೆಲ್ಲವನ್ನು ಕೂಡ ಕ್ಷೀಣಿಸ್ಬಿಡುತ್ತೆ. ದೇಹಕ್ಕೆ ಆದಷ್ಟು ರೆಸ್ಟ್ ಬೇಕು ಎಂಬತಕ್ಕಂಥ ರೀತಿಯೇ ಇರುತ್ತೆ. ದೇಹದಲ್ಲಿರ್ತಕ್ಕಂಥ ಆ ಒಂದು ಶಕ್ತಿಯನ್ನು ಕಡಿಮೆ ಮಾಡುತ್ತೆ, ಆಲಸ್ಯತನವನ್ನು ಜಾಸ್ತಿ ಮಾಡುತ್ತೆ. ಯಾವಾಗ ಬೇಸಿಗೆಗಾಲ ಪ್ರಾರಂಭ ಆಗುತ್ತೋ, ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳುತ್ತೋ ಆಗಲೇ ದೇಹದಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ ಕಣಗಳು ಜಾಸ್ತಿ ಆಗುತ್ತೆ. ಸೂರ್ಯನ ಪ್ರಕಾಶಮಾನ ಆ ಒಂದು ಕಿರಣಗಳಿಂದ ನಮ್ಮ ದೇಹದಲ್ಲೂ ಕೂಡ ಶಕ್ತಿ ಜಾಸ್ತಿ ಆಗುತ್ತೆ. ನಾವು ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಮಗೂ ಕೂಡ ಆ ಒಂದು ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಸಾಧಾರಣವಾಗಿ ತಾವೆಲ್ಲರೂ ಕೂಡ ನೋಡಿ ಒಂದು ವಿಚಾರವನ್ನು ತಾವು ಅನುಭವಿಸ್ಬೋದು. ಈಗಲೂ ಕೂಡ
ಬೆಳಗ್ಗೆ 5ರಿಂದ 6:30 ಸಮಯ ಏನಿದೆ, ತಾವು 5:30 ಆದ್ರೂ ಕೂಡ ಪರವಾಗಿಲ್ಲ, ಸೂರ್ಯ ಉದಯ ಆಗೋದಕ್ಕಿನ್ನೊಂದು 15-20 ನಿಮಿಷ ಮುಂಚೆಗೆ ತಾವು ನಿಮ್ಮ ಮನೆಯ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡ್ರೆ ಆ ಕ್ಷಣ ನಿಮ್ಮ ಮನಸ್ಸಿನ ವಾತಾವರಣ, ನಿಮ್ಮ ಮನಸ್ಸಿನ ಆಲೋಚನೆಗಳು, ನಿಮ್ಮ ಆ ಒಂದು ಮನಸ್ಥಿತಿ ಎಲ್ಲವೂ ಕೂಡ ನೆಮ್ಮದಿಯಾಗಿರುತ್ತೆ, ಶಾಂತವಾಗಿರುತ್ತೆ. ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಆ ಕ್ಷಣ ಅಪ್ಪ ಸಾಕು, ಇಷ್ಟೇ ಸಾಕು, ಆರಾಮಾಗಿ ಹಿಂಗೆ ಇದ್ಬಿಡೋಣ ಅನಿಸುತ್ತೆ. ಆದರೆ ಸಮಯ ಕಳೀತಾ 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 6:30 ಸಮಯ ಎದುರಾಗ್ತಾ ಇರುತ್ತೆ. ಸೂರ್ಯ ಉದಯ ಆಗ್ತಾ ಆಗ್ತಾ ಸೂರ್ಯನ ಕಿರಣಗಳ ಮೇಲೆ ಬೀಳ್ತಾ ಇದ್ದಂಗೆ ಎಲ್ಲರ ಮನಸ್ಥಿತಿನ ಸ್ಥಿತಿನೂ ಕೂಡ ಬದಲಾಗೋಗುತ್ತೆ. ಎಲ್ಲರ ಮನಸ್ಸಿನ ಸ್ಥಿತಿನೂ ಕೂಡ ಬದಲಾಗೋಗುತ್ತೆ. ಸೂರ್ಯನ ಕಿರಣಗಳನ್ನು ನೋಡ್ತಾ ಇದ್ದಂಗೆ, ಆ ಒಂದು ಬೆಳಕನ್ನು ನೋಡ್ತಾ ಇದ್ದಾಗೆ ನಮ್ಮ ಮನಸ್ಸಲ್ಲೂ ಕೂಡ ಒಂದು ಆಸೆ, ಇನ್ನೂ ಇಷ್ಟೊತ್ತಾದರೂ ಏನು ಮಾಡ್ತಾ ಇದ್ದೀನಿ ನಾನು, ಹೋಗೋಣ, ಕೆಳಗೆ ಹೋಗೋಣ, ಕೆಲಸಕ್ಕೆ ಲೇಟ್ ಆಯಿತು, ಅದಕ್ಕೆ ಅವಸರ ಆಯಿತು, ಇದಕ್ಕೆ ಅವಸರ ಆಯಿತು ಅಂತ ಆಟೋಮೆಟಿಕ್ಕಾಗಿ ಬದಲಾಗೋಗ್ತಾ ಇರ್ತದೆ. ಹಾಗೆ ಈ ಒಂದು ತಂಪಿನ ವಾತಾವರಣ ಮನುಷ್ಯನನ್ನು ಮಂಕಾಗಿ ಕೂಡಿಸ್ಬಿಡುತ್ತೆ. ಈ ತಂಪಿನ ವಾತಾವರಣಕ್ಕೂ ಕೂಡ ನಮ್ಮ ಆಲೋಚನೆಗಳಿಗೂ ಕೂಡ ನಾವು ಕೂತು ಜಾಗದಲ್ಲಿ ಕೂತು ಮಾಡ್ತಕ್ಕಂಥ ಆಲೋಚನೆಗಳು ಎಲ್ಲೋ ಒಂದು ಕಡೆ ಈ ತಂಪಿನ ವಾತಾವರಣಕ್ಕೆ ನಾನು ಹೋಲಿಸ್ತೀನಿ. ನಮ್ಮ ಮನಸ್ಥಿತಿ ಹಾಗಾಗೋಗಿದೆ. ಕೂತು ಜಾಗದಲ್ಲಿ ಕೂತು ನಾವು ಆಲೋಚನೆಯನ್ನು ಮಾಡ್ತಾ ಇದ್ರೆ ಬರೀ ಆಲೋಚನೆಯನ್ನು ಮಾಡ್ತಾನೇ ಇರ್ತೀವಿ. ಕನಸಿನ ಮನೆಗಳನ್ನು ನಾವು ಕಟ್ಕೊಳ್ತಾ ಹೋಗ್ತೀವಿ ಹೊರತಾಗಿ ಆ ಒಂದು ನನಸಿನ ಮನೆಗಳನ್ನು ನಾವು ಕಟ್ಟಲಿಕ್ಕೆ ಆಗೋದೇ ಇಲ್ಲ. ಕೂತು ಜಾಗದಲ್ಲಿ ಆಲೋಚನೆ ಮಾಡ್ತಾ ಇದ್ರೆ ಬರೀ ಆಲೋಚನೆ ಮಾಡ್ತಾ ಇರ್ತೀವಿ ನಾವು. ಕನಸಿನ ಮನೆಗಳು ಅಷ್ಟೇ ಅವು. ಕನಸಲ್ಲಿ ನಾನು ದೊಡ್ಡ ಬಿಲ್ಡಿಂಗನ್ನೇ ಕಟ್ತಾ ಇದ್ದೀನಿ, ಕಟ್ತಾನೇ ಇರ್ತೀರಾ ನೀವು. ಅದಕ್ಕಂತೂ ಕೊರತೆನೇ ಇಲ್ಲ, ಯಾಕೆಂದರೆ ರೂಪಾಯಿ ಖರ್ಚಿಲ್ಲ, ಶ್ರಮ ಇಲ್ಲ. ಅದನ್ನು ನನಸು ಮಾಡ್ಕೊಳ್ಳೋದು ಹೇಗೆ? ನೀವು ಅಂದ್ಕೊಂಡಿರ್ತಕ್ಕಂಥ ಕನಸು ನನಸಾಗಬೇಕಂದ್ರೆ ತಾವು ಕೂತು ಜಾಗದಲ್ಲಿ ನನಸಾಗತ್ತಾ? ಅಸಾಧ್ಯವಾದ ಮಾತು, ಚಾನ್ಸೇ ಇಲ್ಲ. ಕೆಲಸ ಮಾಡಬೇಕು. ಆ ಕ್ಷಣ ನೀವು ಅಂದ್ಕೊಂಡಿರ್ತಕ್ಕಂಥದ್ದನ್ನು ಕೆಲಸ ಮಾಡಿಕೊಳ್ಳಿಕ್ಕೆ ನಿಮಗೆ ಪರಿಸ್ಥಿತಿ ಹಾಗೇ ಇರ್ಬೋದು, ಅದು ಹೊಂದಾಣಿಕೆ ಆಗದೇ ಇರಬೇಕು, ಆಗದೇ ಇರಬಾರ್ದು. ಇದೆಲ್ಲವೂ ಕೂಡ ಮನಸ್ಸಿಗೆ ಬರುತ್ತೆ. ಆಗ ತಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ, ನನ್ನ ಶ್ರಮ ನಾನು ಪಟ್ಟೆ ಪಡ್ತೀನಿ, ಫಲ ಭಗವಂತನಿಗೆ ಬಿಟ್ಟಿರ್ತಕ್ಕಂಥದ್ದು. ಈ ಕ್ಷಣ ನಾನು ಅದರಿಂದ ಬರ್ತಕ್ಕಂಥ ಒಂದು ಲಾಭವನ್ನು ನಾನು ಅನುಭವಿಸಲಿಲ್ಲ, ಲಾಸನ್ನೇ ಅನುಭವಿಸಿದ್ದೆ. ಆದ್ರೂ ಕೂಡ ನಮ್ಮ ಶ್ರಮದಲ್ಲಿ ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಒಂದು ಚೂರೂ ಕೂಡ ಕಿಂಚಿತ್ತು ಲೋಪ ಬರಬಾರ್ದು. ಇವತ್ತಿಗೂ ಕೂಡ ಗುರುಗಳು ನಮಗೊಂದು ಮಾತು ಹೇಳ್ತಾರೆ, ಏನಪ್ಪ ಅಂತಂದರೆ, ಏನೇ ವಿಚಾರ ಇರಲಿ, ಏನೇ ಮನಸ್ಸಿಗೆ ನೋವಿರಲಿ, ಏನೇ ಮನಸ್ಸಿನ ನೆಮ್ಮದಿ ಹಾಳಾಗಿರಲಿ, ಎಷ್ಟೇ ಟೆನ್ಷನ್ ಇರಲಿ, 1000 ಆಲೋಚನೆಗಳಿರಲಿ, ಕೆಲಸ ಅಂತ ಬಂದಾಗ, ನಮ್ಮ ವೃತ್ತಿ ಅಂತ ಬಂದಾಗ, ಪ್ರತಿನಿತ್ಯ ನಾವು ಅದರಿಂದ ಅನ್ನ ತಿಂತಾ ಇದ್ದೇವೆ ಅಂತಂದಾಗ ಅದಕ್ಕೆ ನಾವು ಒಂದು ಚೂರೂ ಕೂಡ ಲೋಪ ಮಾಡಬಾರ್ದಂತೆ. ನಾವು ಎಷ್ಟು ಶ್ರಮವಹಿಸಿ ಕೆಲಸ ಮಾಡಬೇಕು, ಅದಕ್ಕೆ ನಾವು ಏನು ಆದ್ಯತೆಯನ್ನು ಕೊಡಬೇಕು, ನಾವು ಅದನ್ನು ಕೊಟ್ಟಾಗ ಮಾತ್ರ ಮುಂದೊಂದು ದಿವಸ ನಮ್ಮ ಕೈ ಹಿಡಿಯತ್ತಂತೆ. ಅದು ಕೈ ಹಿಡದೇ ಹಿಡಿಯತ್ತೆ. ಯಾವಾಗ ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಅನುಕೂಲಕ್ಕೋಸ್ಕರ ಇರ್ತಕ್ಕಂಥ ಕೆಲಸವನ್ನು ನಾವೇ ಆಲ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವೋ, ಅಯ್ಯೋ ಮಾಡಿದ್ರೆ ಆಯಿತು ಬಿಡು, ಅದೇ ತಾನೆ, ಅಷ್ಟೇ ತಾನೆ, ಮಾಡೋಣ ಬಿಡು, ಮುಂದಕ್ಕೆ ಮಾಡಿದ್ರೆ ಆಯಿತು ಅನ್ನೋ ಆಲೋಚನೆಗಳನ್ನು ನಾವು ಯಾವಾಗ ಮನ್ಸಿಗೆ ತೊಗೊಂಬಂದ್ಕೊಂಡ್ಬಿಡ್ತೀವೋ, ಆ ಆಲ್ಟ್ರೇಷನ್ ಅನ್ನೋದನ್ನು ಯಾವಾಗ ಮನ್ಸಿಗೆ ತೊಗೊಂಡ್ಬಿಡ್ತೀವೋ, ಅಲ್ಲಿ ಕೆಲಸ ಕೆಡ್ತೀವಿ. ಅಲ್ಲಿಗೆ ನಾವು ಏಳಿಗೆ ಆಗ್ಲಿಕ್ಕೆ ಆಗೋದೇ ಇಲ್ಲ. ಕೆಲಸ ಚಿಕ್ಕದೋ ದೊಡ್ಡದೋ, ಆ ಕ್ಷಣ ಸಿಕ್ಕಿರ್ತಕ್ಕಂಥದ್ದು ಕಾಯಕವೇ ಕೈಲಾಸ. ಆ ಕ್ಷಣ ಸಿಕ್ಕಿರ್ತಕ್ಕಂಥ ಕೆಲಸವನ್ನು ಸಂಪೂರ್ಣವಾಗಿ ಸ್ವಾಗತಿಸಬೇಕು. ಏನು ಕೆಲಸ ಇರುತ್ತೋ ಆ ಕೆಲಸಕ್ಕೆ ನಾವೆಷ್ಟು ಆದ್ಯತೆಯನ್ನು ಕೊಡಬೇಕು, ಆ ಆದ್ಯತೆಯನ್ನು ಕೊಟ್ಟು ನಾವು ಕೆಲಸವನ್ನು ಮಾಡಿದ್ದೇ ಆದರೆ 100ಕ್ಕೆ 100 ಹೇಳ್ತೀನಿ, ನಾನು ಆ ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು. ನಾನೂ ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಂಡಿದ್ದೇನೆ. ತಮ್ಮೆಲ್ಲರಿಗೂ ಕೂಡ ಈ ವಿಚಾರವನ್ನು ಹೇಳ್ತಿದ್ದೇನೆ, ತಾವೂ ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು. ಇಂಥದ್ದೊಂದು ಕೆಲಸವನ್ನೇ ನಾನು ನನ್ನ ಪ್ರಾರಂಭದ ದಿನಗಳಲ್ಲಿ ನಾನು ಮಾಡ್ತಾ ಇದ್ದಿದ್ದು. ಏನಪ್ಪ ಅಂತಂದರೆ, ಗುರುಗಳು ಹೇಳೋರು, ಹೌದು, ಮಾಧ್ಯಮ ಅಂದರೆ ಹೀಗಿರುತ್ತೆ, ಕ್ಯಾಮರಾ ಮುಂದೆ ಬರಬೇಕಾದ್ರೆ ಹೀಗಿರುತ್ತೆ, ನಿನ್ನ ಆಲೋಚನೆಗಳು ಹೀಗಿರಬೇಕು, ಇಷ್ಟೆಲ್ಲ ವಿಚಾರಗಳನ್ನು ನೀನು ಅನುಸರಿಸ್ಕೊಂಡು ಹೋಗಬೇಕು, ಅರ್ಥಕೊಳ್ಬೇಕು ಅಂತಂದಾಗ ಕೂತು ಜಾಗದಲ್ಲಿ ಕೂತು ನಾನು ಕ್ಯಾಮ್ರಾ ಮುಂದೆ ಕೂತಾಗ ನಾನು ಹಂಗೆ ಮಾತಾಡ್ಬಿಡ್ತೀನಿ, ಹಿಂಗೆ ಮಾತಾಡ್ಬಿಡ್ತೀನಿ, ಕೂತು ಜಾಗದಲ್ಲಿ ನಾನು 1000 ಆಲೋಚನೆ ಮಾಡ್ತಾ ಇದ್ದೆ, ಏನೂ ಮಾಡ್ತಾ ಇರಲಿಲ್ಲ. ಆಗ ಒಂದು ಸತಿ ಗುರುಗಳು ಕರ್ಕೊಂಬಂದು ಕೂಡಿಸಿದ್ರು ಕ್ಯಾಮ್ರಾ ಮುಂದೆ, ಕೂತ್ಕೋ, ರಾಜ್ಯದ ಜನತೆಗೆ ನೀನೇನು ವಿಚಾರಗಳನ್ನ ತಿಳಿಸ್ಬೇಕೋ ಅದನ್ನು ನಿನ್ನ ಮನಸ್ಸಲ್ಲಿರೋದನ್ನು ನೀನು ತಿಳಿಸು ಅಂತಂದರು. ಸಾಧಾರಣವಾಗಿ ನಾವು ಕೂತ ಜಾಗದಲ್ಲಿ ಸರಾಗವಾಗಿ ಮಾತಾಡ್ಬಿಡ್ತೀವಿ. ಆದರೆ ನಮ್ಮ ಮುಂದೆ ಕ್ಯಾಮರಾ ಬಂದಾಗ ನೋಡಿ, ಆ ಕ್ಯಾಮರಾ ಏನಿರುತ್ತೆ ಅದರಲ್ಲಿ, ಸಾಧಾರಣವಾಗಿ ನಮ್ಮ ಮುಂದೆಗಡೆ ಕಪ್ಪಗಿರ್ತಕ್ಕಂಥದ್ದು ಏನೋ ಒಂದು ವಸ್ತು ನಮ್ಮ ಮುಂದೆ ನಿಂತಿದೆ, ನಾವೇನು ಮಾತಾಡ್ತಾ ಇದ್ದೀವಿ ಅದನ್ನು ರೆಕಾರ್ಡ್ ಮಾಡ್ತಾ ಇರುತ್ತೆ. ಅಷ್ಟೇ, ನಮ್ಮ ಆ ಕ್ಷಣದ ಆಲೋಚನೆ ಅಷ್ಟೇ. ಇದಿದೆ, ಇದ್ರ ಮುಂದೆ ಮಾತಾಡೋಕ್ಕೇನಪ್ಪ ಭಯ ಅಂತ 1000 ಜನ ಆಲೋಚನೆ ಮಾಡ್ತಾರೆ. ಆದರೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಗೊತ್ತಾ, ಈಗ ನಾನೇನು ಮಾತಾಡ್ತಾ ಇದ್ದೀನೋ 1000 ಜನಕ್ಕೆ ಅದು ಮಾದರಿ ಆಗುತ್ತೆ, 1000 ಜನ ಅದನ್ನು ನೋಡ್ತಾರೆ. ಆದರೆ ನಾನು ಆಡ್ತಕ್ಕಂಥ ಪ್ರತಿಯೊಂದು ಮಾತಲ್ಲೂ ಕೂಡ ತೂಕ ಇರಬೇಕು, ವಿಚಾರಧಾರೆ ಹಾಗೇ ಇರಬೇಕು. ನಾನು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಒಂದು ಚೂರು ಕೂಡ ಹೆಚ್ಚು ಕಡಿಮೆ ಆದರೆ 1000 ಜನರ ಕಣ್ಣಿಗೆ ನಾನು ಬೀಳ್ತೀನಿ ಎಂಬತಕ್ಕಂಥ ಒಂದು ಭಯ ಇರುತ್ತಲ್ಲ, ಆಗ ಮಾತು ಬರಲ್ಲ.
ಆ ಚಳಿ ಏನಿರುತ್ತೆ, ಯಾಕೆ ಪಡಬೇಕು ಭಯ? ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ನಿಷ್ಠೆಯಿಂದ ಮಾಡ್ತಾ ಇದ್ದೇನೆ, ತಪ್ಪಿಲ್ಲ, ತಪ್ಪು ಆಗತ್ತೆ, ಆದರೆ ಅದನ್ನು ಸಮರ್ಥಿಸ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ನನಗೆ ಬೇಕು ಎಂಬತಕ್ಕಂಥ ಒಂದು ಚಳಿಯನ್ನು ಬಿಟ್ಟು ನಾವು ಯಾವಾಗ ಮುಂದೆ ನಡಿತೀವೋ ಆಗ ನೋಡಿ ನಿಮ್ಮ ಶ್ರೀನಿವಾಸ್ ಶರ್ಮಾರವರು ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ, ಕೃಪಾಶೀರ್ವಾದದಿಂದ 2 ವರ್ಷಗಳ ಸತತ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಶ್ರಮವನ್ನು ಪಡ್ತಾ ಇದನ್ನು ಸಂಪನ್ನಗೊಳಿಸಿರ್ತಕ್ಕಂಥದ್ದಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ, ಗುರುಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನದಿಂದ. ಹಾಗಾಗಿ ಚಳಿಯನ್ನು ಬಿಡಬೇಕು, ಆಲೋಚನೆಗಳನ್ನು ಕಿತ್ತು ಪಕ್ಕಕ್ಕೆ ಬಿಸಾಕಬೇಕು, ಕೆಲಸದ ಬಗ್ಗೆ ಒಂದು ವಿಚಾರ ಇರಬೇಕು, ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಕೆಲಸಗಳನ್ನು ಪ್ರಾರಂಭ ಮಾಡಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿಯ ಸ್ವಾಗತವನ್ನು ಕೋರಿದ್ದಾಯಿತು. ಇನ್ನು ಈಗ ಗುರುಜಿಯವರನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ? ಹಾಗಾಗಿ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ವಾರದ ಪ್ರಾರಂಭ ಸೋಮವಾರ, ಮಾಘ ಮಾಸದ ಶುಕ್ಲ ಪಕ್ಷದ ಈ ಶುಭ ದಿನದಂದು ಸರ್ವರಿಗೂ ಸಹಿತ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಸಾಂಬ ಸದಾಶಿವನ ಅನುಗ್ರಹ ಉಂಟಾಗಲಿ ಅಂತ ಶಿವನ ಆರಾಧನೆ ಮಾಡೋಣ, ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡೋಣ. ಜೊತೆಗೆ ಇಷ್ಟಾರ್ಥಗಳ ಸಿದ್ಧಿಗಾಗಿ ಒಂದು ಶಕ್ತಿ ದೇವತೆಯ ಉಪಾಸನೆಯನ್ನು ನಡೆಸೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡ ರಾಮ, ಜಾನಕಿ ರಾಮ ಪಟ್ಟಾಭಿರಾಮ, ಶ್ರೀರಾಮ. ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ಅಯೋಧ್ಯೆಯಲ್ಲಿ ಮಾತ್ರ ಪ್ರತಿನಿತ್ಯ ಲಕ್ಷಾಂತರ ಜನ ಸ್ವಾಮಿಯ ದರ್ಶನಕ್ಕೆ ಹೊರಡ್ತಿದ್ದಾರೆ. ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನ ಹೇಗೆ ಆಗ್ತಾ ಇದೆಯೋ ಅದೇ ಪಟ್ಟಲ್ಲಿ, ಅದೇ ಒಂದು ವೇಗದಲ್ಲಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಎಲ್ಲರೂ ಸಹಿತ ದರ್ಶನ ಮಾಡಲಿಕ್ಕೆ ಹೊರಡ್ತಿರ್ತಕ್ಕಂಥದ್ದನ್ನು ನೋಡಿ ಎಲ್ಲರಿಗೂ ಸಹಿತ ಒಂದು ಆನಂದವೇ ಆನಂದ. ಏನೇ ಆದರೂ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದಲ್ಲಿ ಈ ಒಂದು ಅದ್ಭುತವಾದಂತಹ ಆಲಯದಲ್ಲಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರ ಅಲ್ಲಿ ಬಾಲರಾಮನಾಗಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ದರ್ಶನ ಕೊಟ್ಟು ಅವರನ್ನು ಹರಿಸಿ ಆಶೀರ್ವದಿಸಿರ್ತಕ್ಕಂಥ ಕ್ರಮ ಭಾಳ ಅದ್ಭುತವಾಗಿ ನಡೀತಾ ಇದೆ. ಸರಿಯೂ ನದಿಯಲ್ಲಿ ಸ್ನಾನ ಮಾಡಿಕೊಳ್ತಕ್ಕಂಥದ್ದು, ಅಲ್ಲಿಂದ ಪ್ರಭು ಶ್ರೀರಾಮಚಂದ್ರನ ದರ್ಶನಕ್ಕೆ ಹೊರಡ್ತಕ್ಕಂಥದ್ದು. ಅದರಲ್ಲೂ ಯಾತ್ರಿಕರು ಬೆಳಿಗ್ಗೆ ಪ್ರಾರಂಭ ಆದರೆ ಸಂಜೆವರೆಗೂ ನಿರಂತರವಾದಂತಹ ಸ್ವಾಮಿಯ ದರ್ಶನಕ್ಕೆ ಬರ್ತಕ್ಕಂತಹ ಜನಸಾಗರ ನಿತ್ಯೋತ್ಸವವಾಗಿ ನಡೀತಾ ಇದೆ. ಎಲ್ಲರ ಬಾಯಲ್ಲೂ ಒಂದೇ ಮಾತು, ಪ್ರಭು ಶ್ರೀರಾಮಚಂದ್ರನ ಆರಾಧನೆ, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಇತ್ತೀಚಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಈ ಫೋನ್ ಕರೆಗಳು ಬರ್ತಿದ್ದವಲ್ಲ, ಈ ಫೋನ್ ಕರೆಗಳಲ್ಲೂ ಸಹಿತ ಯಾರೇ ಫೋನ್ ಮಾಡಿದ್ರು ಜೈ ಶ್ರೀರಾಮ್ ಎಂಬತಕ್ಕಂತಹ ರಾಮ್ ರಾಮ್ ಅಥವಾ ಜೈ ಶ್ರೀರಾಮ್ ಎಂಬತಕ್ಕಂಥ ಪದವನ್ನು ಉಚ್ಚರಿಸಿ ತದನಂತರ ಮುಂದಿನ ಮಾತಿದೆ. ಹಿಂದೆ ಹಲೋ ಅನ್ನೋದಿತ್ತು, ಹಲೋ ಹೇಳಿ ಅನ್ನೋದಿತ್ತು. ಆ ಹೇಳಿ ಅನ್ನೋ ಮಾತಿದೆ, ಆದರೆ ಹಲೋ ಎಂಬತಕ್ಕಂಥದ್ದು ಕಾಣೆಯಾಗಿದೆ. ಪ್ರಭು ಶ್ರೀರಾಮಚಂದ್ರನ ಆ ಮೊದಲನೇ ನುಡಿಮುತ್ತು, ಆ ಮಾತು ಅಂದರೆ ರಾಮ ಎಂಬತಕ್ಕಂಥ ಪದಕ್ಕೆ ಅಂತಹ ಅದ್ಭುತವಾದಂತಹ ಒಂದು ಶಕ್ತಿ ಇದೆ. ಪ್ರಭು ಶ್ರೀರಾಮಚಂದ್ರನ ಚರಿತ್ರೆ ಸಂಪೂರ್ಣವಾಗಿ ಮುಗಿದ ನಂತರ ರಾಮ ಅವತಾರ ಮುಗಿದು ರಾಮ ವೈಕುಂಠದತ್ತ ಪಯಣವನ್ನು ಬೆಳೆಸಬೇಕು. ಆ ಬೆಳೆಸುವ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರನ ಸದ್ಭಕ್ತನಾದಂತಹ ಮಾರುತಿಯನ್ನು, ಪಕ್ಕದಲ್ಲಿದ್ದಂಥ ಮಾರುತಿಯನ್ನು ಕರೆದು ಕೇಳ್ತಾನೆ, ನೀನು ನನಗಾಗಿ ನನ್ನ ಸೇವೆಯನ್ನು ಇಷ್ಟು ಅದ್ಭುತವಾಗಿ ನೀನು ನಡೆಸಿದ್ಯಾ, ನೀನು ಪ್ರತಿ ನಿನ್ನ ದೇಹದ ರೋಮದಲ್ಲೂ ಸಹಿತ ನನ್ನ ನಾಮವನ್ನು ತುಂಬಿಕೊಂಡು ಇಷ್ಟು ನನ್ನ ಮನಸ್ಸನ್ನು ಗೆದ್ದಿದೆಯಾ. ಹಾಗಾಗಿ ನಾನು ವೈಕುಂಠದತ್ತ ಪಯಣವನ್ನು ಬೆಳೆಸ್ತಿದ್ದೇನೆ, ನನ್ನ ರಾಮಾವತಾರ ಮುಗೀತು. ಈ ಅವತಾರದಲ್ಲಿ ನೀನು ನನ್ನೊಂದಿಗಿದ್ದರಿಂದ ನನಗೆ ಬಹಳ ಸಂತೋಷಗೊಂಡು ನಾನು ನಿನ್ನನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬಾ, ನನ್ನ ಮೂಲವಾದಂತಹ ವಿಷ್ಣುವಿನ ಅವತಾರದಲ್ಲಿ, ವಿಷ್ಣುವಿನ ದಶಾವತಾರದಲ್ಲಿ ರಾಮ ಅವತಾರ ಮುಗಿದು ನನ್ನ ಜವಾಬ್ದಾರಿ ಕಾಯಕ ಮುಗಿಸ್ಕೊಂಡು ಹೊರಡ್ತೀನಿ ಅಂತ ಹೇಳ್ತಾನೆ. ಆಗ ರಾಮ ಹೇಳಿದಂಥ ಮಾತನ್ನು ಹನುಮ ನಿಂತು 1-2 ನಿಮಿಷಗಳ ಕಾಲ ಆಲೋಚನೆ ಮಾಡ್ತಾನೆ. ಪ್ರಭು ಶ್ರೀರಾಮಚಂದ್ರನ ಅವತಾರ ಮುಗಿದಿದೆ, ಅವತಾರ ಮುಗಿದು ಆತ ವೈಕುಂಠದತ್ತ ಪಯಣವನ್ನು ಬೆಳೆಸಿದ್ದಾನೆ. ವೈಕುಂಠದತ್ತ ಪಯಣವನ್ನು ಬೆಳೆಸುವಂತಹ ಶ್ರೀರಾಮ ನನ್ನನ್ನು ಬಿಟ್ಟು ಆತ ಇಲ್ಲ, ಆತನ್ನು ಬಿಟ್ಟು ನಾನಿಲ್ಲ. ಅಂದರೆ ರಾಮನಾಮ ಎಂಬತಕ್ಕಂಥದ್ದು ನನ್ನ ದೇಹದ ರೋಮದಲ್ಲೂ ಸಹಿತ ತುಂಬ ಹೋಗ್ಬಿಟ್ಟಿದೆ. ಇಂತಹ ಪರಿಸ್ಥಿತಿನಲ್ಲಿ ಪ್ರಭು ಶ್ರೀರಾಮಚಂದ್ರ ಏನೋ ವೈಕುಂಠದತ್ತ ಪಯಣ ಬೆಳೆಸಿಬಿಟ್ರೆ ನನ್ನ ಗತಿ ಏನು, ನಾನು ಹೇಗಿರೋದು ಅನ್ನೋ ಒಂದು ಆಲೋಚನೆ ಶುರುವಾಗಿ ಪ್ರಭು ಶ್ರೀರಾಮಚಂದ್ರನ ಮುಂದೆ ಅಂಜಲಿಬದ್ಧನಾಗಿ ನಿಂತು, ನೀನು ಹೊರಟಾಗ ನಿನ್ನಿಂದೆ ನಾನೂ ಬಂದುಬಿಡ್ತೇನಪ್ಪ ಅಂತ ಹೇಳ್ತಾನೆ. ಸಂತೋಷ. ಅದಾದ ಮೇಲೆ ರಾಮ ಒಂದು ಮಾತು ಹೇಳ್ತಾನೆ,
ರಾಮ ಅವತಾರ ಮುಗಿತು, ವಿಷ್ಣುವಿನ ದಶಾವತಾರದಲ್ಲಿ ರಾಮನ ಅವತಾರದ ಕಾಯಕ ಏನಿತ್ತು ಆ ಜವಾಬ್ದಾರಿ ಮುಗಿದಿದೆ, ಇನ್ನು ಮುಂದಿನ ಅವತಾರಕ್ಕೆ ನಾನು ಕಾಲಿಡಬೇಕಾಗತ್ತೆ ಅಂತ. ಆಗ ಆಲೋಚನೆ ಶುರುವಾಗುತ್ತೆ ಹನುಮನಿಗೆ. ಅಯ್ಯೋ ಭಗವಂತ, ನಿನ್ನ ನಾಮಪಠನೆ, ನಿನ್ನ ನಾಮ ಸಂಕೀರ್ತನೆ, ನಿನ್ನ ರಾಮನಾಮದ ಜಪ, ರಾಮನಾಮದ ಸಿಹಿ, ರಾಮನಾಮದ ಕಂಪು, ರಾಮನಾಮ ಎಂಬತಕ್ಕಂಥ ರಾಮನಿಗಿರ್ತಕ್ಕಂಥ ರಾಮ ಎಂಬತಕ್ಕಂಥ ಎರಡು ಅಕ್ಷರಗಳಲ್ಲಿರ್ತಕ್ಕಂಥ ಶಕ್ತಿ ನಿನ್ನ ವೈಕುಂಠದಲ್ಲಿ ಅದರ ಪಠನೆಯೇ ಇಲ್ಲ ಅಂದರೆ ನಾನಲ್ಲಿ ಬಂದು ಮಾಡೋದಾದ್ರೆ ಏನು? ಸದಾಕಾಲ ನಿನ್ನ ಪಾದಸೇವೆ ಮಾಡುವಂತಹ ಈ ಒಂದು ರಾಮಾವತಾರದಲ್ಲಿ ಹನುಮನ ಕಾಯಕ, ರಾಮ ಎಲ್ಲಿದ್ದರೆ ಅಲ್ಲಿ ಹನುಮ. ಆದರೆ ರಾಮನ ಜವಾಬ್ದಾರಿ ಮುಗಿದು ಪುನಃ ನೀನು ವಿಷ್ಣುವಾಗಿಬಿಟ್ರೆ ನನಗೆ ರಾಮನೇ ಬೇಕು. ರಾಮ ಎಂಬತಕ್ಕಂತಹ ಪದದಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ, ಅಂತಹ ಒಂದು ವಿಶೇಷವಾದಂಥ ಸಿಹಿ ಇದೆ. ಅಂತಹ ರಾಮನಾಮವಿಲ್ದಿದ್ದ ಮೇಲೆ, ರಾಮನಾಗಿ ನೀನು ನನಗೆ ಕಾಣದಿದ್ದ ಮೇಲೆ, ರಾಮಾವತಾರದ ಆ ಸುಂದರವಾದಂಥ ಸಿಹಿ ಕ್ಷಣಗಳು ನನಗೆ ಕಾಣದಿದ್ದ ಮೇಲೆ ನಿನ್ನ ವೈಕುಂಠ ನನಗೆ ಯಾಕಯ್ಯ ಬೇಕು? ನನಗೆ ವೈಕುಂಠ ಬೇಡ. ಇಲ್ಲೇ ರಾಮನಾಮವನ್ನು ಜಪ ಮಾಡ್ತಾ ನನ್ನ ಜೀವನ ನನ್ನ ಜೀವನದ ಕಡೆ ಕ್ಷಣದವರೆಗೂ ಮೊದಲೇ ಹನುಮ ಚಿರಂಜೀವಿ, ಅದರ ಕಡೆ ಕ್ಷಣವೇ ಇಲ್ಲ. ಕಲಿಬ್ರಹ್ಮ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮನಾಗೂ ಆ ವಿಶೇಷವಾಗಿರ್ತಕ್ಕಂಥ ಕಲಿಯುಗದಲ್ಲೂ ಸಹಿತ ಹನುಮ ಚಿರಂಜೀವಿಯಾಗಿ ನಿಲ್ಲುತ್ತಾನೆ ಎಂಬತಕ್ಕಂಥದ್ದಕ್ಕೆ ಒಂದು ಅರ್ಥ ಇದೆ. ಆಗ ಪ್ರಭು ಶ್ರೀ ರಾಮಚಂದ್ರ ಹೇಳ್ತಾನೆ, ನನ್ನ ಅವತಾರ ಮುಗಿದ್ರೂ ನನ್ನ ಅವತಾರದಲ್ಲಿದ್ದಂತಹ ರಾಮನಾಮದ ಆ ರಾಮ ಸಂಕೀರ್ತನೆಯನ್ನು ಅಥವಾ ಆ ರಾಮ ಎಂಬತಕ್ಕಂತಹ ಅಕ್ಷರಕ್ಕೆ ನಿನ್ನ ನಂಬಿಕೆ, ನಿನ್ನ ಅನುಷ್ಠಾನ, ನಿನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು, ನಿತ್ಯ ಜಪ ತಪ ಅನುಷ್ಠಾನಗಳನ್ನು ನೀನು ಕ್ರಮಬದ್ಧ ಮಾಡಿದ್ರೆ ನಾನು ನಿನ್ನ ಹೃದಯದಲ್ಲೇ ನಿಂತಿರ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಹೊರಟಂತಹ ಮಹಾವಿಷ್ಣುವಿನ ಸಾನ್ನಿಧ್ಯ ಅಂದರೆ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ತನ್ನ ಕಾಯಕವನ್ನು, ತನ್ನ ಜವಾಬ್ದಾರಿಯನ್ನು, ರಾಮಾವತಾರವನ್ನು ಮುಗಿಸಿ ತಾನು ವೈಕುಂಠಕ್ಕೆ ಪಯಣವನ್ನು ಬೆಳೆಸಿದ್ರೂ ಹನುಮ ವೈಕುಂಠಕ್ಕೆ ಹೊರಡಲಿಲ್ಲ. ಹನುಮ ಈ ಕಲಿಯುಗದಲ್ಲೂ ಸಹಿತ ಇವತ್ತಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿದ್ದಾನೆ. ಸಾನ್ನಿಧ್ಯದಲ್ಲಿದ್ದು ತಾನು ನಿತ್ಯ ಜಪಾನುಷ್ಠಾನಗಳನ್ನು ಮುಗಿಸಿ ಇವತ್ತು ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಆಲಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ರಾಮದೇವರನ್ನೇನಲ್ಲಿ ಬಾಲರಾಮನ ನೆನೆಸಿದ್ದಾರೋ ಅದೇ ಪ್ರಾಂತ್ಯದಲ್ಲಿ ಓಡಾಡಿಕೊಂಡಿದ್ದಾನೆ, ಅಲ್ಲಿ ನಿತ್ಯವೂ ರಾಮನಾಮವನ್ನು ನಡೆಸಿದ್ದಾನೆ ಅಂತ ಸಾಕಷ್ಟು ಕಡೆ ಇದರ ಧ್ವನಿ ಇದೆ. ಏನೇ ಆದರೂ ರಾಮಾವತಾರ, ಆ ಪ್ರಭು ಶ್ರೀರಾಮಚಂದ್ರನ ರಾಮ ಸಂಕೀರ್ತನೆ, ರಾಮ ಹುಟ್ಟೋದಕ್ಕಿಂತ ಮುಂಚಿತವಾಗಿ ರಾಮನಾಮ ಇತ್ತಂತೆ. ಅಂದರೆ ರಾಮ ಎಂಬತಕ್ಕಂತಹ ಪದದ ಅರ್ಥ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದರೆ ರಾಮ ಅವತಾರದಲ್ಲಿ ತನ್ನ ಕಾಯಕವನ್ನು, ತನ್ನ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದ ಶ್ರೀರಾಮಚಂದ್ರ. ಏಕಪತ್ನಿ ವ್ರತಸ್ಥನಾಗಿ, ಪಿತೃವಾಕ್ಯ ಪರಿಪಾಲಕನಾಗಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಹೇಗಿರಬೇಕು ಎಂಬತಕ್ಕಂಥ ಚಿಂತನೆಯನ್ನು, ಜೊತೆಗೆ ವಿಶ್ವಾಮಿತ್ರರು ಹಾಕಿರ್ತಕ್ಕಂತಹ ಒಂದು ಮಾರ್ಗದರ್ಶನವನ್ನು, ತನ್ನ ಒಂದು ರಾಜಧರ್ಮವನ್ನು, ವಿಶೇಷವಾಗಿರ್ತಕ್ಕಂತಹ ನಡವಳಿಕೆಗಳನ್ನು ಎಲ್ಲವನ್ನು ಸಿದ್ಧ ಸುಭಿಕ್ಷವಾಗಿ ನಡೆಸಿದಂಥವನು ಪ್ರಭು ಶ್ರೀರಾಮಚಂದ್ರ. ಹಾಗಾಗಿ ರಾಮರಾಜ್ಯದ ಪರಿಕಲ್ಪನೆ ಅಷ್ಟು ಅದ್ಭುತವಾಗಿರತಕ್ಕಂಥದ್ದು. ಅಂತಹ ವಿಶೇಷವಾಗಿರ್ತಕ್ಕಂತಹ ಪ್ರಭು ಶ್ರೀರಾಮಚಂದ್ರ ತಾನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಎಷ್ಟೋ ಕಡೆ ಶಿವಲಿಂಗಗಳಿದೆ, ಅದು ರಾಮಲಿಂಗೇಶ್ವರ ಆಗಿದೆ. ಹಾಗಾಗಿ ಇವತ್ತು ರಾಮಲಿಂಗೇಶ್ವರರ, ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರರ ಸಂಪೂರ್ಣ ಅನುಗ್ರಹ ನಿಮಗುಂಟಾಗಲಿ. ರಾಮರ ಸಂಪೂರ್ಣ ಅನುಗ್ರಹದಿಂದ ನಾಡು ದೇಶ ಸಮೃದ್ಧಿತನವಾಗಿರಲಿ. ಆದಷ್ಟು ಬೇಗ ರಾಜ್ಯಕ್ಕೆ ಮಳೆಯಾಗಲಿ. ಮಳೆ ಇಲ್ಲದಿರೋ ರೈತರು ತಟ್ಟರಿಸ್ತಾ ಇದ್ದಾರೆ, ಅವರ ಮನಸ್ಸಲ್ಲಿ ತುಂಬ ನೋವಿದೆ. ಆದಷ್ಟು ಬೇಗ ಭಗವಂತನ ಕೃಪೆಯಿಂದ ಬೇಗ ವರ್ಣನ ಕೃಪೆ ಆಗಲಿ ಅಂತ ನಾವು ದೇವರನ್ನು ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಬಹಳ ಪ್ರೀತಿಯಿಂದ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಅದರಲ್ಲೂ ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ದರ್ಶನವನ್ನು ಕೂಡ ಮಾಡಿದ್ದಾಯಿತು, ರಾಮ ಮಂದಿರದ ದರ್ಶನವನ್ನು ಕೂಡ ಮಾಡಿದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಅದರಲ್ಲೂ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕು. ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ಹೇಳಿದ್ದಾರೆ, ಏನಪ್ಪ, ರಾಶಿ ಫಲಗಳನ್ನು ಬೇಗ ತಗೋಬೇಕಂತ ಹೇಳಿ. ಅದರ ಬಗ್ಗೆ ಅಂತಲೂ ಕೂಡ ಸಾಕಷ್ಟು ಪ್ರಯತ್ನಗಳಾಗ್ತಾನೆ ಇರ್ತವೆ. ಆದರೆ ವಿಚಾರಧಾರೆ ಇದ್ದಾಗ ಅಲ್ಲಿ ಇಲ್ಲಿ ಸಮಯಗಳ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಆದರೆ ಇವತ್ತಾಗೋದು ಬೇಡ. ದಿನ ವಿಶೇಷತೆಯನ್ನು ತಿಳ್ಕೊಂಡು, ಪಂಚಾಂಗ ಶ್ರವಣವನ್ನು ತಿಳ್ಕೊಂಡು, ರಾಶಿ ಫಲಗಳನ್ನು ಕೂಡ ಬೇಗ ತಿಳ್ಕೊಬಿಡೋಣ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಇದೇ ಬರ್ತಕ್ಕಂಥ ಭರತ ಹುಣ್ಣಿಮೆ. ಆ ಹುಣ್ಣಿಮೆಯ ದಿನದಂದು
ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೇವೆ ನಾವು. ಉದ್ದೇಶ, ವಾಸ್ತುಗೃಹದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ಸಾಕಷ್ಟು ತಂತ್ರಸಾರಗಳನ್ನು ನಾವು ತಿಳಿಸ್ಕೊಟ್ಟಿದ್ದೇವೆ. ನಾನು ತಿಳಿಸಿರ್ತಕ್ಕಂಥ ತಂತ್ರಗಳನ್ನು ಸಾಕಷ್ಟು ಚಾಚು ತಪ್ಪದೇರ ಮಾಡಿ ಅದರಿಂದ ಕಾಯಕವನ್ನು ಸಿದ್ಧಿಪಡಿಸ್ಕೊಂಡು ಆನಂದವಾಗಿ ನೆಮ್ಮದಿಯುತವಾಗಿರ್ತಕ್ಕಂಥ ಕುಟುಂಬಗಳು ಸಾಕಷ್ಟು ಜನ ಇದ್ದಾರೆ. ಆದರೆ ಈ ಬಾರಿ ಭರತ ಹುಣ್ಣಿಮೆ, ಆ ಹುಣ್ಣಿಮೆಯ ಆ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಅವತ್ತು ಬಹಳ ವಿಶೇಷವಾದಂತಹ ಅದ್ಭುತವಾದಂಥ ಕಾಯಕ ಇದೆ. ಯಾಕೆಂದರೆ ಆ ಹುಣ್ಣಿಮೆಯಲ್ಲಿ ಆ ಶಕ್ತಿ ಇದ್ದಾಗ, ಜೊತೆಗೆ ಅವತ್ತಿನ ತಿಥಿವಾರ ನಕ್ಷತ್ರಕ್ಕೆ ಅಂತಹ ಫಲ ಇದ್ದಾಗ ಇಂತಹ ತಂತ್ರಸಾರಗಳು ಬಹಳ ಬೇಗ ಕಾರ್ಯಸಿದ್ಧಿಯನ್ನು ಮಾಡುತ್ತೆ. ಹಾಗಾಗಿ ಇವತ್ತಿನ ದಿವಸ ಪ್ರಾರಂಭ ಸ್ವಲ್ಪ ತಿಳಿಸ್ತಾ ಇದ್ದೇನೆ, ಆದರೆ ಇದರ ಕ್ರಮ ಮಾತ್ರ ಈ ಬಾರಿ ಬರ್ತಕ್ಕಂತಹ ಭರತ ಹುಣ್ಣಿಮೆ ಎಂದು ಎಲ್ಲರೂ ಆಚರಣೆ ಮಾಡಿ. ಆದರೆ ಇದಕ್ಕೆ ಪ್ರಧಾನವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ವಾಸ್ತುಗೃಹದಲ್ಲಿರ್ತಕ್ಕಂಥವರು ಕೆಲವಷ್ಟು ದೋಷಗಳಿಗೆ ಒಳಗಾಗಿರೋದು ಸಹಜವೇ. ವ್ಯಕ್ತಿ ತಾನು ಹಾಕುವ ಹೆಜ್ಜೆಯಲ್ಲಿ ಅಥವಾ ತನ್ನ ಗೃಹಸ್ಥಿತಿಗಳಲ್ಲಿ ಅಥವಾ ತನಗೆ ಬಹಳ ಬೇಕಾಗಿರ್ತಕ್ಕಂಥವರು ಅವರು ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಕಾಲದಲ್ಲಿ ಏನೋ ಒಂದಷ್ಟು ಶತ್ರುತ್ವವನ್ನು ನೋಡಿ ಆ ಶತ್ರುತ್ವದ ಮನಸ್ಥಿತಿಯಿಂದ ಅವರನ್ನು ಮಾತಾಡಿಸಿರ್ತಾರೆ. ಕೆಲವೊಬ್ಬರಿಗೆ ನೋಡಿ ಮೈಯೆಲ್ಲ ಚುಚ್ಚಿದಂಗೆ ಆಗುವಂಥದ್ದು, ರಕ್ತ ಎಪ್ಪು ಕಟ್ಟುವಂಥದ್ದು, 10 ಹೆಜ್ಜೆ ನಡಿಲಿಕ್ಕಾಗದಿರತಕ್ಕಂಥದ್ದು, ದೇಹದಾಢ್ಯ ಇಲ್ಲ, ತುಂಬ ದಪ್ಪ ಇಲ್ಲ ನೀವು, ಅಥವಾ ಏನೋ ಬಹಳಷ್ಟು ದೇಹ ಭಾರ ಇದೆ, ಹೆಜ್ಜೆ ಹಾಕ್ಲಿಕ್ಕಾಗಿಲ್ಲ, ಒಪ್ಕೊಳ್ಳೋಣ. ಸಣ್ಣಗಿರ್ತೀರಿ, ಆದರೆ ಹೆಜ್ಜೆ ಹಾಕ್ಲಿಕ್ಕಾಗೋದಿಲ್ಲ, ನಡಿಲಿಕ್ಕಾಗೋದಿಲ್ಲ. ಬೆಳಿಗ್ಗೆ ಎದ್ದರೆ ವಿಪರೀತ ಮೈಕೈ ನೋವು, ತುಂಬ ಆಯಾಸ, ಯಥೇಚ್ಛವಾದಂಥ ರೀತಿ ಊಟ ಮಾಡ್ತೀರಿ, ಸ್ವಲ್ಪ ಹೊತ್ತರಲ್ಲೇ ಏನೋ ಒಂಥರ ಸಂಕಟ, ಒಳಗಡೆ ಇರ್ತಕ್ಕಂಥ ನೋವು ಯಾರಲ್ಲೂ ಹೇಳ್ಕೊಳ್ಳಿಕ್ಕಾಗೋಲ್ಲ. ಇಂತೆಲ್ಲ ಪರಿಸ್ಥಿತಿಗಳಿಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಈ ತಂತ್ರವನ್ನು, ಈ ಭರತ ಹುಣ್ಣಿಮೆಯಂದು ಮಾಡೋದರಿಂದ ಶೀಘ್ರವಾಗಿ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ವ್ಯಕ್ತಿ ತಾನು ಯಾರಿಗೆ ಹೆದರದಿದ್ರೂ ತನ್ನ ನೆರಳಿಗೆ ಹೆದರಬೇಕು ಎಂಬತಕ್ಕಂಥದ್ದಿದೆ. ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲೇ ಏನೇ ಸುಳ್ಳು ಹೇಳಿ, ಏನೇ ಮಾಡಿ, ಯಾವುದೇ ಕೆಲಸದಲ್ಲಿ ಏನೋ ಮೋಸ ಮಾಡಿ, ಅಥವಾ ಇನ್ನೇನೋ ಮಾಡಿ ಇನ್ನೊಬ್ಬರು ಹೊಟ್ಟೆ ಹೊಡೆದು ಅಥವಾ ಇನ್ನೊಬ್ಬರ ಎದೆ ಮೇಲೆ ಕಲ್ಲು ಹಾಕಿ ನಾನು ಬದುಕಬೇಕು ಅನ್ನೋ ಹುಚ್ಚು ಆಸೆಗಳು ಇದೆಯಲ್ಲ, ಇದೆಲ್ಲವೂ ಹೇಳ್ಬೋದಾದರೆ ಏನೂ ಗೊತ್ತಿಲ್ದಿರ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಹಾಕೋ ಹೆಜ್ಜೆ ಆಗಲಿ, ನಾನು ನಡೆಯೋ ನಡೆ ಆಗಲಿ, ನನ್ನ ಉಸಿರಾಟ ಪ್ರಕ್ರಿಯೆ ಆಗಲಿ ಯಾವುದೂ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ನಡೆಯೋರು ಸಹಿತ ಕೆಲವಷ್ಟು ಕಡೆ ಇಂತಹ ಅಚಾತುರ್ಯಗಳು ಮಾಡ್ಕೊಂಡ್ಬಿಡ್ತಾರೆ. ಆಗ ಸಮಸ್ಯೆ ಪ್ರಾರಂಭ ಆಗುತ್ತೆ. ಅಂತಹ ಪರಿಸ್ಥಿತಿಯಲ್ಲೂ ವ್ಯಕ್ತಿ ತನ್ನ ನೆರಳಿಗೂ ಹೆದರದಿರ ಹಾಕುವ ಹೆಜ್ಜೆನೂ ಇರುತ್ತೆ. ಆದರೆ ನೆರಳಿಗೆ ಹೆದರಬೇಕು ನಾವು. ಯಾರಿಗೆ ಹೆದರದಿದ್ದರೂ ನನ್ನ ನೆರಳಿಗೆ ನಾನು ಹೆದರಿದ್ದೀನಿ ಅಂದರೆ ಖಂಡಿತ ಹಾಕುವ ಹೆಜ್ಜೆ ಸಾರ್ಥಕವಾಗುತ್ತೆ, ಅರ್ಥಪೂರ್ಣವಾಗಿರುತ್ತೆ. ಅಂತಹ ವಿಚಾರದಲ್ಲಿ ವ್ಯಕ್ತಿ ತನ್ನಂಗೆ ಇರ್ತಕ್ಕಂಥ ಒಂದು ಪುತ್ತಳಿಕವನ್ನು, ಅಂದರೆ ಒಂದು ಬೊಂಬೆಯನ್ನು, ಅಕ್ಕಿ ಹಿಟ್ಟಿನಿಂದ ತಯಾರು ಮಾಡತಕ್ಕಂಥ ಒಂದು ಬೊಂಬೆಯನ್ನು ತಯಾರು ಮಾಡಿ ಅದನ್ನಲ್ಲಿರ್ತಕ್ಕಂತಹ ಕೆಲವಷ್ಟು ವಿಚಾರಗಳನ್ನು ಸಮವಾಗಿ ಕ್ರಮವಾಗಿ ಬರೆದು, ಅಂದರೆ ಅಕ್ಕಿ ಹಿಟ್ಟಲ್ಲಿ ಬರೆಯೋದಾಗಲಿ, ಅಕ್ಕಿ ಹಿಟ್ಟಲ್ಲಿ ಬೊಂಬೆ ತಯಾರು ಮಾಡೋದಾಗಲಿ, ಮಾಡಿರ್ತಕ್ಕಂಥದ್ದಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಅದಕ್ಕೆ ಉಪಯೋಗಿಸಬೇಕು ಎಂಬತಕ್ಕಂಥ ಕ್ರಮವನ್ನು ಅರಿತು ನೀವು ಅದರ ದೃಷ್ಟಿಯನ್ನು ತೆಗೆದು ಆಚೆ ಕಳಿಸಿದ್ದೇ ಆದರೆ ಇಡೀ ಕುಟುಂಬದಲ್ಲಿರ್ತಕ್ಕಂತಹ ಯಾರೊಬ್ಬರ ಸಮಸ್ಯೆ ಆದರೂ ನೋಡಿ, ಈ ಚುಟುಕಗಳೆಲ್ಲ ಇದೆಯಲ್ಲ, ಈ ತಂತ್ರಸಾರಗಳು, ಈ ತಂತ್ರಸಾರಗಳಿರ್ತಕ್ಕಂಥದ್ದು ಮನುಷ್ಯನ ಯಶಸ್ಸಿಗಾಗಿ, ಏಳಿಗೆಗಾಗಿ, ಅಭಿವೃದ್ಧಿಗಾಗಿ. ಅದಕ್ಕಾಗಿ ಈ ಬಾರಿ ಬರ್ತಕ್ಕಂತಹ ಭರತ ಹುಣ್ಣಿಮೆಯಂದು ಒಂದು ವಿಶೇಷವಾದಂಥ ಪುತ್ತಳಿಕ ಅನುಷ್ಠಾನವನ್ನು, ಅಂದರೆ ಒಂದು ಬೊಂಬೆಯನ್ನು ಮಾಡಿ ನನ್ನೊಳಗಿರ್ತಕ್ಕಂಥ ಅಥವಾ ವ್ಯಕ್ತಿಗಳೊಳಗಿರ್ತಕ್ಕಂಥ ಯಾರು ತಂತ್ರವನ್ನು ಮಾಡ್ತಾರೋ ಆ ಕುಟುಂಬದಲ್ಲಿ ಮಾಡುವಂಥ ವ್ಯಕ್ತಿಗಳ ಅಥವಾ ಕುಟುಂಬಸ್ಥರ ಸಮಸ್ಯೆಗಳು ದೂರ ಆಗಬೇಕಾದ್ರೆ ಅಂಥದ್ದೇ ಒಂದು ಪುಟ್ಟ ಬೊಂಬೆಯನ್ನು ಮಾಡಿ ಆ ಬೊಂಬೆ ಮೇಲೆ ಈ ಪ್ರಯೋಗವನ್ನು ಮಾಡುವಂಥದ್ದಾಗುತ್ತೆ. ಅದಾದ ನಂತರ ಮುಂದೆ ಏನು ಮಾಡಬೇಕು ಎಲ್ಲವನ್ನೂ ಸಹಿತ ಸ್ವಲ್ಪ ಕಾತುರತೆಯಿಂದ ಕಾಯಬೇಕು ತಾವು. ಮಾತ್ರ ಈ ಬಾರಿ ಭರತ ಹುಣ್ಣಿಮೆ ಎಂದು ತಯಾರು ಮಾಡುವಂತಹ ಪುತ್ತಳಿಕಾನುಷ್ಠಾನ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ, ಯಾವೊಬ್ಬ ರೋಗ ರುಜಿನಗಳಲ್ಲಿ ನರಳುತ್ತಿರ್ತಕ್ಕಂಥವರಾಗಲಿ, ಅಥವಾ ಸಮಸ್ಯೆನೇ ಅರ್ಥ ಆಗದಿರ ದಿನ ಬೆಳಗಾದರೆ ಪಾತಾಳದಲ್ಲಿ ಬಿದ್ದು ಒದ್ದಾಡುವಂಥವ್ರಿಗಾಗಲಿ, ಅಥವಾ ಜ್ಞಾನ ಎಂಬತಕ್ಕಂಥದ್ದು ಅತೀತವಾದಂಥ ಜ್ಞಾನ ಇದ್ದರೂ ಏನೂ ಕಾರ್ಯಸಿದ್ಧಿ ಆಗದಿರತಕ್ಕಂಥವ್ರಿಗೂ ರಾಮಬಾಣದಂತೆ ಕೆಲಸ ಮಾಡುವಂಥ ವಿಶೇಷವಾದಂಥ ತಂತ್ರಸಾರವೇ ಈ ಪುತ್ತಳಿಕಾನುಷ್ಠಾನ. ಇದನ್ನು ಮಾಡೋಣ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೇಶೀ ನಮಃ, ನವದುರ್ಗಾಯ ನಮಃ, ತ್ರಿಕಾಲಗ್ನ ಸಂಪನ್ನೇ ನಮಃ, ಭುವನೇಶ್ವರಿ ನಮಃ, ಪ್ರತ್ಯಂಗಿರಾಯ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಮಾಘಮಾಸ ಶುಕ್ಲಪಕ್ಷ
19/2/2024 ಸೋಮವಾರ ದಶಮಿ ಮೃಗಶಿರ ನಕ್ಷತ್ರ ಮಹಾನಕ್ಷತ್ರ. ಈ ಮಾಘ ಮಾಸದಲ್ಲಿ ಈ ಮಹಾನಕ್ಷತ್ರದಂದು ಶುಕ್ಲಪಕ್ಷದ ಈ ಶುಭ ದಿನದಂದು ತಾವು ಇವತ್ತು ಯಾರೆಲ್ಲ ಏನೆಲ್ಲ ಶುಭ ಕಾರ್ಯಗಳನ್ನು ಮಾಡ್ತಿದ್ದೀರಿ, ಯಾವೆಲ್ಲ ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು ಮಾಡಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಮ್ಮ ಪ್ರಯತ್ನ ನಡೀತಾ ಇದೆ, ಆ ಪ್ರಯತ್ನ ಶೀಘ್ರವಾಗಿ ಫಲಿಸುವಂತಹ ಶುಭ ಮುಹೂರ್ತ ಈ ಶುಭ ಮುಹೂರ್ತದಲ್ಲಿದೆ. ಇವತ್ತು ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶ ಅಥವಾ ಯಾವುದೇ ಒಂದು ಶುಭ ಸಮಾರಂಭದ ಕಾರ್ಯಕ್ರಮಗಳಿದ್ದರೂ ಎಲ್ಲರಿಗೂ ಸಹಿತ ಶುಭವಾಗಲಿ. ಎಲ್ಲದರ ಜೊತೆಗೆ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಶುಭ ಮೃಗಶಿರ ನಕ್ಷತ್ರದಂದು ಒಳ್ಳೆಯ ಯಶಸ್ಸಾಗಲಿ, ಮಹಾವಿಷ್ಣುವಿನ ಅನುಗ್ರಹ ನಿಮಗಿರಲಿ, ಸಾಂಬ ಸದಾಶಿವನ ಅನುಗ್ರಹ ನಿಮಗುಂಟಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಸಾಮೂಹಿಕವಾದಂತಹ ಒಂದು ಪ್ರಾರ್ಥನೆ ಏನಂದರೆ, ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಈ ಒಂದು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯನ್ನು ಪ್ರತಿನಿತ್ಯ ಮಾಡಲೇಬೇಕು. ಉದ್ದೇಶ, ಗ್ರಹಗಳು ಒಂದು ಕಡೆ ಸ್ಥಿರವಾಗಿ ನಿಲ್ತಕ್ಕಂಥದ್ದಲ್ಲ. ದಿನ ಬೆಳಗಾದರೆ ತನ್ನ ಕಾಯಕದಲ್ಲಿ ಒಂದಿಷ್ಟು ವರ್ಷ ದಶಾಭುಕ್ತಿಗಳ ಚಾರ ಪ್ರಕಾರ ಗ್ರಹಗಳ ಮನೆ ಬದಲಾಗ್ತಾ ಹೋಗುತ್ತೆ, ನಿಮ್ಮ ಅದೃಷ್ಟ ಬದಲಾಗ್ತಾ ಹೋಗುತ್ತೆ. ರಾಜನಾಗಿರ್ತಕ್ಕಂಥವನು ತಿರುಕನಾಗಿರ್ತಕ್ಕಂಥವನು ರಾಜನಾಗಬಲ್ಲ. ಇದೆಲ್ಲವೂ ಸಹಿತ ಗ್ರಹಗಳ ನಿಯಮ. ಸಕಲ ದೋಷಗಳಿಗೂ ಸಹಿತ ಗ್ರಹಫಲ ನೀನೆ ಅಂತ ಹೇಳ್ತಾರಲ್ಲ, ಹಾಗೆ ಆ ಗ್ರಹಗಳ ಕೃಪೆ ಎಲ್ಲರ ಮೇಲೂ ಇರಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಗುರುಗಳೇ, ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಖಂಡಿತ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ತ್ರಂಬಕೇಶ್ವರನ ಪ್ರಾರ್ಥನೆ ಮಾಡ್ತಾ ವಾರದ ಮೊದಲನೇ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ಪ್ರಾರಂಭದಲ್ಲೇ ಹೇಳಿದೆ, ತಿಥಿವಾರ ನಕ್ಷತ್ರ ಯೋಗ ಫಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ಹಾಗೆ ರಾಜ್ಯಕ್ಕೆ ಆದಷ್ಟು ಬೇಗ ವರ್ಣನ ಕೃಪೆಯಾಗಲಿ. ಈಗಾಗಲೇ ಮಳೆ ಇಲ್ದಿರ ದನಕರುಗಳು, ಪ್ರಾಣಿ ಪಕ್ಷಿಗಳು ಸಾಕಷ್ಟು ನೋವು ಪಡ್ತಾ ಇದೆ. ಬುದ್ಧಿ ಜ್ಞಾನ ಇರ್ತಕ್ಕಂಥ ನಾವು ಏನಾದರೂ ಯಾರಿಂದಲಾದರೂ ಒಂಚೂರು ಸಹಾಯ ತಗೊಂಡು ಕುಡಿಲಿಕ್ಕೆ ನೀರು, ಮನೆಗೆ ಬೇಕಾದಂಥ ಒಂದಷ್ಟು ನೀರು ವ್ಯವಸ್ಥೆ ನಾವು ಮಾಡ್ಬೋದು. ಆದರೆ ಪ್ರಾಣಿ ಪಕ್ಷಿಗಳ ಗತಿ ಏನು? ಅದಕ್ಕಾಗಿ ತಮ್ಮೆಲ್ಲರೂ ಸಹಿತ ಕೈ ಮುಗಿಯೋದು ಒಂದೇ, ನಾವು ಆ ಶಾಂತಿ ಈ ಶಾಂತಿ ಅಥವಾ ಇನ್ಯಾವುದೋ ಒಂದು ಶಾಂತಿ ಮಾಡಿಸ್ಕೊಂಡು ಜೀವನ ಅನುಕೂಲ ಆಗುತ್ತೆ ಅನ್ನೋದು ಎಲ್ಲವೂ ಒಂದು ಪ್ರತ್ಯೇಕವಾಗಿರಲಿ. ಆದರೆ ಕೈ ತೋರಿದು ಇನ್ನೊಬ್ಬರಿಗೆ ದಾನ ಮಾಡುವಾಗ ಸಿಗುವಂಥ ಫಲ ಬೇರೆ. ವ್ಯಕ್ತಿಗಳಿಗೆ ನೀವು ದಾನ ಮಾಡಿದ್ರೂ ಸಹಿತ ಕೊಡುವಾಗ ಅಯ್ಯೋ ಇಷ್ಟೇನಾ ಅಥವಾ ಇನ್ನಷ್ಟು ಕೊಡ್ಬೋದಾ, ಇನ್ನಷ್ಟು ಕೊಟ್ಟಿದ್ರೆ ಚೆನ್ನಾಗಿತ್ತಲ್ಲ ಅನ್ನೋ ಮನಸ್ಸು ಮನುಷ್ಯನಿಗೆ ಪ್ರತಿಯೊಬ್ಬ ಇನ್ನೊಬ್ಬ ಮನುಷ್ಯನಿಗೂ ಇರುವಂಥದ್ದೇ. ಆದರೆ ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಹೇಗಿದೆ ಅಂದರೆ, ನಾಳೆಗೆ ಅಂತಕ್ಕಂಥದ್ದಿಲ್ಲ. ಆ ಪ್ರಾಣಿ ಪಕ್ಷಿಗಳಿಗೆ ಯಾವುದು ಬ್ಯಾಂಕ್ ಅಕೌಂಟ್ ಇಲ್ಲ, ಅಥವಾ ಪ್ರಾಣಿ ಪಕ್ಷಿಗಳು ಕೂಡಿಟ್ಕೊಳ್ಳುವಂತಹದ್ದು ಯಾವುದು ಬೀರು ಪರ್ಚೇಸ್ ಮಾಡಿಲ್ಲ. ಆ ಹೊತ್ತಿಗೆ ಹಸಿವಾದಾಗ ಒಂದಿಷ್ಟು ಧಾನ್ಯಗಳು ಬೇಕು, ಬಾಯಾರಿದಾಗ ಒಂದಿಷ್ಟು ನೀರು ಬೇಕು, ಇಷ್ಟಕ್ಕೆ ಸೀಮಿತ. ನೋಡಿ, ಮಧ್ಯಾಹ್ನ ಆಹಾರ ಸಿಕ್ಬಿಟ್ರೆ ಪುನಃ ಪಕ್ಷಿ ಆ ಊಟದ ಹತ್ರ ಬಂದು ನಿಂತ್ಕೊಳ್ಳಲ್ಲ, ಪುನಃ ಅದು ಹಸಿವಾದಾಗೆ ಆ ಊಟವನ್ನು ಹುಡುಕೊಳ್ಳುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ತಪ್ಪದಿರ ನಿಮ್ಮ ಮನೆಗಳ ಮೇಲೆ, ನಿಮ್ಮ ಮನೆಗಳ ಮೇಲೆ, ಸಜ್ಜಗಳ ಮೇಲೆ ಒಂದು ತಟ್ಟೆಯಲ್ಲಿ ಒಂದಷ್ಟು ಧಾನ್ಯ, ಏನಾದರೂ ಧಾನ್ಯಗಳನ್ನಿಡಿ, ಒಂದು ಬಟ್ಟಲು ಒಂದಷ್ಟು ನೀರಿಡಿ. ಒಂದು ಸ್ವಲ್ಪ ನೀರು ಮತ್ತು ಆಹಾರ ಇದು ಪಕ್ಷಿಗಳಿಗೆ ಇಡತಕ್ಕಂತಹದ್ದು. ಹಾಗೆ ನಿಮ್ಮ ಪ್ರಾಂತ್ಯದಲ್ಲಿ ಓಡಾಡುವಂಥ ಶ್ವಾನಗಳು ಅಥವಾ ದನಕರುಗಳು ಅಂತಹದ್ದೇನಾದರೂ ಮೂಕ ಪ್ರಾಣಿಗಳಿದ್ದರೆ ಆ ಪ್ರಾಣಿಗಳಿಗೂ ಸಹಿತ ಒಂದಿಷ್ಟು ಆಹಾರವನ್ನು ನೀವು ದಯಪಾಲಿಸಿ. ನಿಮ್ಮ ಸರಿ ಸಮಾನವಾಗಿರ್ತಕ್ಕಂಥವರಿಗೆ ಅಥವಾ ಇನ್ನೊಬ್ಬ ವ್ಯಕ್ತಿಗಳಿಗೆ, ಮತ್ತೊಬ್ಬರಿಗೆ, ಯಾವುದೇ ಒಬ್ಬ ವ್ಯಕ್ತಿಗೂ ಒಂದಿಷ್ಟು ಅನ್ನವನ್ನು ಬಡಿಸಿದ್ರು ಅಥವಾ ಏನೋ ಒಂದು ಸಹಾಯ ಮಾಡಿದ್ರು ಆತನಿಂದ ಒಳ್ಳೆಯದೂ ಆಗುತ್ತೆ, ಅಷ್ಟೇ ಕೆಟ್ಟದ್ದಿರುತ್ತೆ. ಆದರೆ ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ, ಜಲಚರಗಳಿಗೆ ಇದಕ್ಕೆ ನೀವು ಒಂದು ವಿಶೇಷವಾದಂಥ ರೀತಿಯಲ್ಲಿ ಒಂದು ದಾನವನ್ನು ಮಾಡಿದರೆ, ಆಹಾರವನ್ನು ಕೊಟ್ಟರೆ ಅದು ಯಾವತ್ತಿಗೂ ನಿಮ್ಮ ಬೆನ್ನಲ್ಲಿ ನಿಂತು ನಿಮ್ಮನ್ನು ಕಾಪಾಡುತ್ತೆ. ಅದು ಭಗವತ್ ನಿಯಮ. ಭಗವದ್ಗೀತೆಯಲ್ಲಿ ಭಗವಂತರಾದಂತಹ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥ ನಿಯಮಗಳಿದು. ಹಾಗೆ ಇದನ್ನೆಲ್ಲರೂ ಅರ್ಥಕೊಳ್ಬೇಕು. ಮುಂದೆ ಯಾವತ್ತೋ ಒಂದು ದಿವಸ ಈ ದೇಹದಿಂದ ಆತ್ಮ ಆಚೆಗೆ ಹೊರಟ ಮೇಲೆ ಆ ಆತ್ಮಕ್ಕಾಗಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಅಥವಾ ಪರಿವಾರವೋ ಯಾರೋ ಒಂದಿಷ್ಟು ಪಿಂಡ ಪ್ರದಾನ ಮಾಡಿ ಇನ್ನೊಂದು ಪಕ್ಷಿಗಳನ್ನು ಆವಾಹನೆ ಮಾಡಿ ಆ ಪಕ್ಷಿಗೋ ಆ ಪಕ್ಷಿ ಮುಖಾಂತರ ಅಥವಾ ಪ್ರಾಣಿ ಮುಖಾಂತರ ಆಹಾರವನ್ನು ತಿನ್ನೋದಾಗಿ ಅವ್ರಿಗೆ ಆತ್ಮತೃಪ್ತಿ ಅನ್ನೋದಾದರೆ, ಮನುಷ್ಯ ಬದುಕಿರುವಾಗ ಇನ್ನಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟು ಅಂತಹ ಒಂದು ಪುಣ್ಯದ ಕೆಲಸ ಯಾಕೆ ಮಾಡಬಾರ್ದು? ಅದನ್ನೆಲ್ಲರೂ ಮಾಡುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ, ಮೇಷಲಗ್ನ.
ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತಮ್ಮ ಮನಸಾ ಇಚ್ಛೆ ತಾವು ಸಂಕಲ್ಪ ಮಾಡಿದಷ್ಟು ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ದೂರಭಾರ ಪ್ರಯಾಣ ಬೆಳೆಸಬೇಕು ಅಂದರೆ ಅದಕ್ಕೆ ಪೂರ್ವಭಾವಿಯಾಗಿ ಸರಿಯಾದ ಚಿಂತನೆ ಮಾಡಿ. ಯಾರೊಬ್ಬರು ಏನಾದರೂ ಬಂದು ಒಂದು ಹೊಸ ವಿಚಾರವನ್ನು ಹೇಳಿ ಏನಾದರೂ ನಿಮ್ಮ ಜೀವನದ ಪರಿವರ್ತನೆ ಆಗುತ್ತೆ ಅಥವಾ ಜೀವನಕ್ಕೆ ಒಂದು ಹೆಚ್ಚಿನ ಯಶಸ್ಸಾಗುತ್ತೆ ಅಂದರೆ ಸರಿಯಾಗಿ ಆಲೋಚನೆ ಮಾಡಿ. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಹೇಳಿದಂಥ ಮಾತೆಲ್ಲವನ್ನು ಸಹಿತ ಆಲಿಸಿ ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬೇಡ. ಎಚ್ಚರಿಕೆಯ ನಡೆ ನಿಮಗಿದ್ದರೆ ಅದರ ಫಲ ಸಾಕಷ್ಟು ಆಗುತ್ತೆ ಮೇಷರಾಶಿಯವರಿಗೆ. ಅದರಲ್ಲೂ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಉದ್ಯೋಗಕ್ಕೆ ಹೊರಡತಕ್ಕಂಥವ್ರು ಅಥವಾ ವಿದ್ಯಾರ್ಥಿಗಳು ಅಥವಾ ನಿಮ್ಮ ಕುಟುಂಬದಲ್ಲೇ ಇದ್ದು ಏನೋ ಒಂದು ಸಾಧನೆಯನ್ನು ಮಾಡಬೇಕು ಎಂಬತಕ್ಕಂಥವ್ರು, ಅದರಲ್ಲೂ ಇವತ್ತು ಹೆಣ್ಣುಮಕ್ಕಳು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮಿಷನರಿಗಳ ಹತ್ರ ಕೆಲಸ ಮಾಡುವಾಗ ಯಾವುದಾದ್ರು ಉಪಕರಣಗಳ ಹತ್ರ ಎಲೆಕ್ಟ್ರಿಕ್ ಇರ್ಬೋದು, ಎಲೆಕ್ಟ್ರಾನಿಕ್ ಇರ್ಬೋದು, ಯಾವುದೋ ಒಂದು ಉಪಕರಣಗಳಿರ್ಬೋದು, ಅಲ್ಲಿ ಕೆಲಸ ಮಾಡುವಾಗ ಸಾಧ್ಯವಾದಷ್ಟು ನಿಮ್ಮ ಮೇಲೆ ಪ್ರಜ್ಞೆ ಇರಲಿ. ಯಾಕೆ ಅಂದರೆ ಇವತ್ತು ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳೋ ಪರಿಸ್ಥಿತಿ ಇವತ್ತು ಹೆಣ್ಮಕ್ಳಿಗಿದೆ. ಅದು ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಭಾಳ ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳಲ್ಲಿ ಅದೃಷ್ಟವನ್ನು ತಂದುಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ಭಗವಂತ ನೀವೇನು ನೆನೆಸಿದ್ದೀರೋ, ಏನು ನಿಮ್ಮ ಮನಸ್ಸಲ್ಲಿದೆಯೋ, ಯಾವೊಂದು ಆಸೆ ಆಕಾಂಕ್ಷೆಯಲ್ಲಿದ್ದೀರೋ ಅಥವಾ ಏನೆಲ್ಲ ಫಲಗಳನ್ನು ಪಡಿಸ್ಕೊಳ್ಬಹುದು ಅಂತಕ್ಕಂಥ ಚಿಂತನೆಯಲ್ಲಿದ್ದೀರೋ ಖಂಡಿತ ಅದರಲ್ಲಿ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಮಾತಾಪಿತೃಗಳ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಹಾಗೆ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆಯಿಂದ 4ರವರೆಗೂ 12ರಿಂದ 4ರವರೆಗೂ ಬಹಳ ಜೋಪಾನ, ಎಚ್ಚರಿಕೆಯಲ್ಲಿರಲಿ. ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕಾದ್ದು ಧರ್ಮ. ಹಾಗೆ ಇದೇ ಸಮಯದಲ್ಲಿ ಏನಾದ್ರು ಕಾಗದ ಪತ್ರಗಳಿಗೆ ಸೈನ್ ಹಾಕಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಹಣಕಾಸನ್ನು ಕೊಟ್ಟು ತೆಗೆದುಕೊಳ್ಳೋದು, ಇಂತಹ ಸಮಸ್ಯೆ ಇದ್ದರು ಇಂಥದ್ದು ಮಾಡಿದ್ರು ಇದು ಕಣ್ಣೀರು ಹಾಕಿಸ್ಬಿಡುತ್ತೆ. ಭಾಳ ಜೋಪಾನ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಧರಿಸುವಂಥ ವಸ್ತ್ರ ಯಾವುದೇ ಆದರೂ ಒಂದು ಶ್ವೇತವರ್ಣದ ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲೋ ಅಥವಾ ನಿಮ್ಮ ಜೊತೆಯಲ್ಲೋ ಇಟ್ಕೊಳ್ಳೋದು ಬಹಳ ಉತ್ತಮ. ಅದರಿಂದ ತುಂಬ ಪ್ರಶಾಂತತೆಯನ್ನು, ನೆಮ್ಮದಿಯನ್ನು ಅಥವಾ ಮನಸ್ಸಿಗೊಂದಿಷ್ಟು ಮೃದುವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಹಣಕಾಸಿನ ವಿಚಾರ, ಎಚ್ಚರಿಕೆಯ ನಡೆ ಇಲ್ದಿರ ಅಥವಾ ಏನಾದರೂ ಮಾಡಿ ಅದರಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅದರಲ್ಲೂ ಇವತ್ತು ನಿಮ್ಮ ಬಲಗಾಲು ಪಾದ ಆಗಲಿ, ಮೊಣಕಾಲಾಗಲಿ, ಕಾಲಿನ ಹೆಬ್ಬೆರಳಾಗಲಿ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತೀರಿ. ಒಂದು 5ರಿಂದ 10 ನಿಮಿಷ ಒಂಥರ ಭಾಳ ಮನಸ್ಸಿಗೆ ನೋವು ಮಾಡ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಕುಟುಂಬದ ಸದಸ್ಯರೊಂದಿಗೆ ಒಂದಿಷ್ಟು ಮಾತಿನ ಕಾಳಜಿ, ಮಾತಿನಲ್ಲಿ ಜಗಳ ಆಗುವಂಥದ್ದು ಅಥವಾ ಮಾತಿನ ಚಕಮಕಿ ಆಗುವಂಥದ್ದು ಅಥವಾ ಯಾವುದೋ ಒಂದು ವಿಚಾರವಾಗಿ ಮನಸ್ಸಿಗೆ ಬಹಳಷ್ಟು ನೋವುಂಟು ಮಾಡ್ಕೊಳ್ಳೋ ಪರಿಸ್ಥಿತಿ ಮಿಥುನ ರಾಶಿಯವರು ಕಾಣ್ತೀರಿ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಬಹಳ ಅದೃಷ್ಟ ಮಾಡಿದ್ದೀರಿ. ಇವತ್ತು ನಿಮ್ಮ ಮನಸಾ ಇಚ್ಛೆ ತಾವು ಇಷ್ಟಪಡುವಂಥ ರೀತಿಯಲ್ಲಿ ಬಂಗಾರ ಆಗ್ಬೋದು, ಬೆಳ್ಳಿ ಆಗ್ಬೋದು ಅಥವಾ ಒಂದು ವಸ್ತ್ರ ಆಗ್ಬೋದು, ರೇಷ್ಮೆ ಆಗ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಲಂಕಾರದ ಸಾಮಗ್ರಿಗಳಾಗಿರ್ಬೋದು, ಇಂತಹ ಒಂದು ಪದಾರ್ಥಗಳನ್ನು ತೆಗೆದುಕೊಳ್ತೀರಿ. ಮನಸ್ಸಿಗೆ ಬಹಳ ಆನಂದದಿಂದ ಸಂತೋಷವಾಗಿರ್ತೀರಿ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಜಕ್ಕೂ ಅದೃಷ್ಟ ಮಾಡಿದ್ದೀರಿ. ಯಾಕೆಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಫಲಾಫಲಗಳಲ್ಲಿ ಚಂದ್ರ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಅದರಲ್ಲೂ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಶುಕ್ರ ಅನುಗ್ರಹ ಭಾಳ ಚೆನ್ನಾಗಿರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜೋಮಯವಾಗಿದ್ದು, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಂಡು, ನೀವು ಉದ್ಯೋಗ ಮಾಡುವ ಸಾನ್ನಿಧ್ಯದಲ್ಲಿ ಸ್ಥಳಗಳಲ್ಲಿ ನಿಮಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಿಮಗೊಂದು ಒಳ್ಳೆಯ ಉನ್ನತ ಸ್ಥಾನವನ್ನು ಕಲ್ಪಿಸುವಂಥ ಯೋಗ ಫಲ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳ ಬಗ್ಗೆ ಬದಲಾಯಿಸ್ತೀರಿ. ಅಥವಾ ಯಾವುದೋ ಒಂದು ಚಿಂತನೆಯನ್ನು ಮಾಡಿ ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ವ್ಯವಹಾರದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸಬೇಕು, ಏನಾದರೂ ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮಗೆ ಬಹಳ ಇರುತ್ತೆ. ತಾವು ಏನು ಚಿಂತಿಸ್ತೀರಿ, ಏನು ಕಾಯಕವನ್ನು ಮಾಡಬೇಕು ಅಂತ ಮುಂದಾಗ್ತೀರಿ, ಅಥವಾ ಯಾವ ವೃತ್ತಿ ಧರ್ಮದಲ್ಲಿದ್ದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದೆ. ಇದೆಲ್ಲದರಲ್ಲೂ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಭಗವತ್ ಸಂಕಲ್ಪ ಬಹಳ ಚೆನ್ನಾಗಿದೆ. ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಭಗವಂತನ ಅಥವಾ ಭಗವತಿಯ ನಿಮ್ಮ ಕುಲದೇವರ ಪಾದಕ್ಕೆ ಒಂದಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂತಹ ಆ ಶೇಷಗಂಧವನ್ನು, ಅಂದರೆ ಉಳಿದಿರತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಚಿಕೊಂಡು ನಂತರ ನಿಮ್ಮ ಉದ್ಯೋಗ ವ್ಯವಹಾರದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು, ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಕರ್ಕಾಟಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಮಂಜುಳಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನಾನು ನಿಮ್ಮನ್ನ ತುಂಬಾ ವರ್ಷದಿಂದ ಟ್ರೈ ಮಾಡಿದ್ದೆ ಗುರುಜಿ. ಸತತ 3 ವರ್ಷದಿಂದ ಟ್ರೈ ಮಾಡಿದ್ದೀನಿ. ಇವತ್ತು ಸಿಕ್ಕಿದೆ ಗುರುಜಿ. ಒಳ್ಳೆಯದಾಗಲಿ ತಾಯಿ. 3 ವರ್ಷದ ಪ್ರಯತ್ನ ಇವತ್ತು ಅದು ಫಲಿಸ್ದಂಗಾಯಿತು. ಶ್ರೀರಾಮಚಂದ್ರನ ಅನುಗ್ರಹ ನಿಮಗಾಗಲಿ ತಾಯಿ. ಹೇಳಮ್ಮ. ನನಗೆ ಏನೇ ಕಷ್ಟ ಇದ್ರು ಹೆಂಗೋ ನೀಚ್ಕೊಂಡು ಹೋಗ್ತಿದ್ವಿ ಸ್ವಾಮಿ. ಆದ್ರೆ ನನ್ನ ಮಗ ಕ್ಲಾಸ್ಗೆ ಫಸ್ಟ್ ಬರ್ತಿದ್ದ. ಈಗ ಹುಷಾರಿಲ್ಲ ಸ್ವಾಮಿ. 3 ವರ್ಷದಿಂದ 1 ದಿವಸ ಹೋದ್ರೆ 4 ದಿವಸ ಹೋಗ್ತಿಲ್ಲ. ಬರೀ ಕೈ ನೋವು, ಮೈ ನೋವು ಅಷ್ಟೇ ಬರ್ತಿದ್ದ ಅವನಿಗೆ. ಓದೋದ್ರಲ್ಲೆಲ್ಲ ಡಲ್ ಆಗ್ಬಿಟ್ಟಿದ್ದಾನೆ. ನನಗೆ ಅವ್ನ ಭವಿಷ್ಯದ ಚಿಂತೆ ಆಗ್ಬಿಟ್ಟಿದೆ ಸ್ವಾಮಿ. ಈಗ ಏನು ಓದ್ತಾ ಇದ್ದಾನೆ? ಈಗ 10th ಸ್ಟ್ಯಾಂಡರ್ಡ್ ಸ್ವಾಮಿ. ಅಯ್ಯೋ ಭಗವಂತ, ಒಳ್ಳೆ ದಡ ದಾಟಬೇಕಾಗಿರೋ ಸಮಯದಲ್ಲಿ ಈ ಥರ ಸುಸ್ತಾಗಿ ಕೂತ್ಕೊಂಡ್ಬಿಟ್ರೆ ಹೇಗೆ ಅವನ ಬದುಕು? ಎಲ್ಲ ಆಕ್ಟಿವಿಟಿಗಳು ಕ್ಲಾಸ್ಗೆ ಫಸ್ಟ್ ಬರ್ತಿದ್ದ. ಇತ್ತೀಚೆಗೆ ಆತರ ಆಗ್ಬಿಟ್ಟಿದ್ದಾನೆ. ಆಮೇಲೆ ನಮ್ಮ ಮನೆಯವರು ಶ್ರವಣ ಕುಮಾರ್ಗೆ ಒಂದ್ ಕೈ ಮೇಲೆ ಅವ್ರ ಅಪ್ಪ ಅಮ್ಮನ್ ನೋಡ್ಕೊಳ್ಳೋದ್ರಲ್ಲಿ. ಹಿಂದೆ ಎಲ್ಲ ಅವ್ರಿಗೆ ನಮ್ಮನ್ ಕಂಡ್ರೆ ನಾನು 2ನೇ ಸಂಬಂಧ ಸ್ವಾಮಿ. ಅವ್ರಿಗೆ ಶಾಪ ಆಗ್ತಾರೆ ಸ್ವಾಮಿ. ಗೊತ್ತಿಲ್ದಲ್ಲೇ ಹಿಂದಿಂದನೇ ನಮ್ಗೆ. ನಾನು ಯಾರ ತಂಟೆಗೂ ಹೋಗಲ್ಲ ಸ್ವಾಮಿ. ಅಮ್ಮ, ಇವತ್ತೇನು ಒಳ್ಳೆ ಕಾಕತಾಳಿ ಎಂಬಂತೆ ಇದು ನನಗೆ ಇವತ್ತು ನೋಡಿ, ಕಾಕತಾಳಿವೆ ಎಂಬಂತೆ ನಾನು ಇವತ್ತೊಂದು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ. ಇದೇ ಬರ್ತಕ್ಕಂತಹ ಭರತ ಹುಣ್ಣಿಮೆಗೆ ಯಾವ್ಯಾವ ಸಮಸ್ಯೆಗಳು ಹೊತ್ತಿದ್ರೆ ಆ ಸಮಸ್ಯೆಗಳಿಗೆ ಒಂದು ಪುತ್ತಳಿಕಾನುಷ್ಠಾನ ಅಂತ ಹೇಳಿದೆ ನಾನು. ನನಗನ್ಸುತ್ತೆ ಒಂದೊಂದ್ಸತಿ ಈ ಧರ್ಮಪೀಠದಲ್ಲಿ, ಈ ಪೀಠದಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಿರ್ತೀನಲ್ಲ, ನನ್ನ ಮನಸ್ಸಿಗೆ ನಾನೇ ಪ್ರಶ್ನೆ ಹಾಕ್ಕೊಳ್ತೀನಿ. ಕೆಲವು ಸಮಸ್ಯೆಗಳಿಗೆ ಕೆಲವು ಪರಿಹಾರಗಳನ್ನು ಹೇಳಿದಾಗ ಆ ಪರಿಹಾರಕ್ಕೂ ಆ ಕಷ್ಟಗಳಿಗೂ ತುಂಬ ಹತ್ತಿರಕ್ಕೆ ಬಂದು ಕೂತ್ಕೊಂಡಿರುತ್ತೆ. ನಾನಿವತ್ತು ಏನು ನಾನು ವಿಚಾರ ನನ್ನ ಹೃದಯದಲ್ಲಿತ್ತು, ಏನು ನಿಮ್ಮ ಮುಂದೆ ಮುಟ್ಟಿಸ್ಬೇಕು, ಯಾವ ತಂತ್ರವನ್ನು ಮಾಡಿದ್ರೆ ಅದಕ್ಕೆ ಸಮಸ್ಯೆಗೆ ಒಂದು ಪರಿಹಾರ ಆಗುತ್ತೆ ಅನ್ನೋ ಚಿಂತನೆ ಇತ್ತಲ್ಲ, ಆ ಚಿಂತನೆಗೆ ತಕ್ಕಾಗಿ ಇವತ್ತು ನೀವು ಹೇಳೋ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೋಡಿ ಭರತ ಹುಣ್ಣಿಮೆ ಅಂದಿದೆ. ಯಾಕೆಂದ್ರೆ ಅಂತಹ ಅದ್ಭುತವಾದಂತಹ ತಂತ್ರಸಾರ ಇದು. ಒಂದು ಅದ್ಭುತವಾದಂತಹ ಯಂತ್ರ ಚಿಂತಾಮಣಿ ಎಂಬತಕ್ಕಂಥ ಗ್ರಂಥದಲ್ಲಿ ಆಧಾರ ಇದೆ. ಯಂತ್ರ ಚಿಂತಾಮಣಿ ಎಂಬತಕ್ಕಂಥ ಗ್ರಂಥ ಇವತ್ತು ನೆನ್ನೆದಲ್ಲ, ಇದು ತುಂಬ ಹಳೆಯ ಗ್ರಂಥ. ಇದು ಆ ಗ್ರಂಥದಲ್ಲಿ ಆಧಾರಿತವಾಗಿರ್ತಕ್ಕಂತಹ ಪುತ್ತಳಿಕಾನುಷ್ಠಾನದ ತಂತ್ರ ನಾನು ಇವದನ್ನು ನಾಳೆ ಭರತ ಹುಣ್ಣಿಮೆ ಎಂದು ತಿಳಿಸಬೇಕು ಅಂತ ಸಂಕಲ್ಪ ಮಾಡಿದ್ದೆ ನಾನು. ಅದು ನಿನ್ನೆ ಹೀಗೆ ಯಾವ್ಯಾವುದೋ ಗ್ರಂಥಗಳನ್ನು ತೆಗಿಬೇಕಾದ್ರೆ ಅದರಲ್ಲಿ ನಮಗೆ ಆಧಾರ ಸಿಕ್ಕದ್ದಿದು. ಆದರೆ ಈಗ ನೋಡ್ರೆ ನೀವು ಹೇಳೋ ಎಲ್ಲ ಸಮಸ್ಯೆಗೂ ಸೂಕ್ತ ಪರಿಹಾರ ಇದೆ. ಇವತ್ತು ನಿಮ್ಮ ಮಗ ಏನು ನೆರಳ್ತಾ ಇದ್ದಾನೆ, ವಿದ್ಯಾರ್ಥಿ, ಅವನು ಅಷ್ಟೊಂದು ಒಳ್ಳೆ ಬದುಕಲ್ಲಿದ್ದು ಒಳ್ಳೆ ವಿದ್ಯೆ ಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಈ ಮಟ್ಟದ ಒಂದು ಜೀವನ ನೋಡ್ತಾ ಇದ್ದಾನೆ ಅಂದರೆ ಅವನಿಗೂ ಕಣ್ಣೀರು. ಅವನ್ನ ನೋಡಿ ತಡ್ಕೊಳಕ್ಕಾಗದಂಥ ಪರಿಸ್ಥಿತಿ ತಂದೆ ತಾಯದಂಥ ನಿಮಗೆ. ಹಾಗಾಗಿ ಇದಕ್ಕೆ ಸೂಕ್ತವಾದಂಥ ಪರಿಹಾರ ಇದೇ ಬರ್ತಕ್ಕಂಥ ಭರತ ಹುಣ್ಣಿಮೆ ಎಂದಿದೆ. ನೀವು ಅವತ್ತು ಮಾತ್ರ ಈ ತಂತ್ರವನ್ನು ನಿಮ್ಮ ಮಗನ ವಿದ್ಯಾಭ್ಯಾಸಕ್ಕೋಸ್ಕರ, ಮಕ್ಕಳ ಅಭಿವೃದ್ಧಿಗೋಸ್ಕರ, ಕುಟುಂಬದಲ್ಲಿ ಈ ತರಹ ಯಾವುದೋ ಒಂದು ಸಂಕಷ್ಟ ನಿಮ್ಮನ್ನು ಬಾಧಿಸ್ತಾ ಇದೆ ಅಂದಾಗ, ಆಮೇಲೆ ಇನ್ನೊಂದು ವಿಚಾರ ತಾಯಿ, ನಿಮ್ಮ ಮನಸ್ಸಲ್ಲಿ ಇದೊಂದು ಗಟ್ಟಿ ಮಾಡ್ಕೊಳ್ಳಿ. 100 ಜನ ನಮ್ಮ ಬದುಕಿನ ಮೇಲೆ ಇನ್ನಷ್ಟು ಶಾಪಗಳನ್ನು ಹಾಕ್ತಾ ಹೋಗಲಿ, ಯಾರಾದರೂ ಇರಲಿ. ನಾನು ಹೇಳೋದು ಇವರು ಅವರು ಅನ್ನೋ ಮಾತಲ್ಲ. ಯಾರು ನಮ್ಮ ಬಗ್ಗೆ ಕೇವಲವಾಗಿ ಕೆಟ್ಟದಾಗಿ ಶಾಪವನ್ನು ಹಾಕುವಂಥವ್ರಾದರೂ ಎಲ್ಲವನ್ನು ಸಹಿತ ಲೆಕ್ಕ ಹಾಕಿ ಅದಕ್ಕೇನು ಕೊಡಬೇಕು ಬಿಡಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಚಿಂತನೆ ಮಾಡ್ತಕ್ಕಂಥ ಒಬ್ಬ ಜಡ್ಜು ಮಧ್ಯದಲ್ಲಿದ್ದಾರಮ್ಮ. ಇವತ್ತು ಈ ಸೃಷ್ಟಿನಲ್ಲಿ ಕಾಲಕ್ಕೂ ಎಲ್ಲವೂ ಸರಿ ಹೋಗಬೇಕಾದ್ರೆ ನಡೆಸುವಂಥವನು ಭಗವಂತ ಒಬ್ಬ ಇದ್ದಾನೆ. ಆ ಭಗವಂತ ನಂಬೋಣ, ಆತನ ಆಶೀರ್ವಾದದಲ್ಲಿ ನಾವಿರೋಣ. ಖಂಡಿತ ಹೇಳ್ತೀನಿ, 100 ಜನ ನಿಮ್ಮ ಎದುರುಗಡೆನೇ ನಿಂತು ನಿಮಗೆ ಮಣ್ಣು ತೂರೋರಿದ್ರು ನಿಮಗೇನೂ ಆಗಲ್ಲ. ಯಾಕೆ ಅಂದರೆ ನೀವು ಕೊಡ್ತಾಯಿ. ಸಮಯ ಮೀರ್ತಾ ಇದೆ. ಹಲೋ, ಹೇಳಪ್ಪ ಮಗು, ಏನು ನಿನ್ನ ಹೆಸರು? ಮೋಹಿತ್. ಸ್ವಲ್ಪ ಜೋರ ಮಾತಾಡಬೇಕು. ಏನು ನಿನ್ನ ಹೆಸರು? ಮೋಹಿತ್. ಏನು ಓದ್ತಾ ಇದೆಯಾ? 10th. ಎಲ್ಲಿ, ಯಾವ ಶಾಲೆ? ಸೆಂಟ್ ಲಾರೆನ್ಸ್ ಹೈಸ್ಕೂಲು, ಕಾಮಾಕ್ಷಿಪಾಳ್ಯ. ಚೆನ್ನಾಗಿ ಓದಬೇಕು ನೀನು. ನಿನ್ನ ಸ್ವರತರಂಗದಲ್ಲಿ ಬಹಳ ತಾಕತ್ತಿದೆ. ನಿನ್ನ ಸ್ವರತರಂಗದಲ್ಲಿ ಎಲ್ಲೂ ಸೋಲು ಒಪ್ಕೊಳ್ಬೇಕಾದ ಅವಶ್ಯಕತೆನೇ ಇಲ್ಲ. ನಿನ್ನ ಓದೋದ್ರಲ್ಲಿ ನೀನು ಒಂದೆಜ್ಜೆ ಮುಂದೆನೇ ಇರಬೇಕು.
ಇದಕ್ಕಾಗಿ ನೀನು ನಾಳೆ ಬರ್ತಕ್ಕಂಥ ಭರತ ಹುಣ್ಣಿಮೆಗೆ ಒಂದು ವಿಶೇಷವಾದ ತಂತ್ರಸಾರ ಹೇಳ್ತೇನೆ. ಅವತ್ತು ನೀನು ಈ ಕಾರ್ಯಕ್ರಮ ನೀನು ನೋಡ್ಲಿಕ್ಕೆ ಆಗದಿದ್ರು ನಿಮ್ಮ ಮನೇಲಿ ನಿಮ್ಮ ತಾಯಿ ನೋಡಿ ಬರೆದಿಟ್ಟಿರ್ತಾರೆ, ಅದು ಬಂದಮೇಲೆ ನೀನು ಆ ಕೆಲಸ ಮಾಡು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ ಸಿಂಹರಾಶಿಯಿಂದ ರಾಶಿಫಲವನ್ನು ಮುಂದುವರಿಸೋಣ. ಹಾಗೆ ಭರತ ಹುಣ್ಣಿಮೆ ಎಂದು ಒಂದು ಅದ್ಭುತವಾದಂತಹ ಒಂದು ತಂತ್ರಸಾರ ಅಂತ ನಾನು ತಿಳಿಸ್ತಾ ಇದ್ದೇನೆ. ಆದರೆ ಭರತ ಹುಣ್ಣಿಮೆ ಈ ಬಾರಿ ಬಂದಿರತಕ್ಕಂಥದ್ದು ಶನಿವಾರ. ಆದರೆ ಶನಿವಾರ ನಾವೆಲ್ಲ ಎಲ್ಲೋ ಹೋಗಬೇಕು? ಭರತ ಹುಣ್ಣಿಮೆ ಶನಿವಾರ ಸೌದತ್ತಿ ಯಲ್ಲಮ್ಮನ ದರ್ಶನ ಆಗಬೇಕು. ಸೌದತ್ತಿಯಲ್ಲಿ ಯಲ್ಲಮ್ಮನ ದರ್ಶನ ಮಾಡಬೇಕಾದ್ರೆ ನಾವು ನೀವೆಲ್ಲರೂ ಸಹಿತ ಗಂಟು ಮುಟ್ಟೆ ಕಟ್ಟಲೇಬೇಕು ಯಲ್ಲಮ್ಮನ ದರ್ಶನಕ್ಕಾಗಿ. ಅಂತಹ ಪರಿಸ್ಥಿತಿನಲ್ಲಿ ಭರತ ಹುಣ್ಣಿಮೆ ಅವತ್ತಿನ ದಿವಸ ಎಲ್ಲರೂ ಸೌದತ್ತಿ ಪ್ರಯಾಣ ಬೆಳೆಸುವಾಗ ಈ ತಂತ್ರಸಾರ ಹೇಗೆ? ಅದಕ್ಕಾಗಿ ಶುಕ್ರವಾರದಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸಂಪೂರ್ಣವಾಗಿ ಭರತ ಹುಣ್ಣಿಮೆ ಎಂದು ಮಾಡಬೇಕಾಗಿರ್ತಕ್ಕಂಥ ತಂತ್ರಸಾರವನ್ನು ಮನೆಯಲ್ಲೇ ಕೂತು ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಈಗ ಇಷ್ಟು ಮುಂಚೆ ಬಂದಂಥ ಫೋನ್ ಕರೆಗೂ ಸಹಿತ ಅದರಲ್ಲೂ ಸಹಿತ 100ಕ್ಕೆ 100 ಪಾಲು ಪರಿಹಾರ ಇಲ್ಲೇ ಇದೆ. ಅಂದರೆ ಅವ್ರು ಏನೇನು ಸಮಸ್ಯೆ ಹೇಳ್ಕೊಂಡ್ರು ಅಂಥ ಸಮಸ್ಯೆಗಳು ಬೇರೆ ಯಾರಲ್ಲೇ ಇದ್ದರು, ಯಾವ ಕುಟುಂಬದಲ್ಲಿದ್ದರು, ಯಾವ ವ್ಯಕ್ತಿಗಳಿಗಿದ್ದರು, ನೀವು ಅಂಜದಿರ ಈ ಒಂದು ತಂತ್ರಸಾರವನ್ನು ಮಾಡಿಕೊಡಿ. ಈ ತಂತ್ರಸಾರ ಶುಕ್ರವಾರದಂದು, ಶನಿವಾರ ಭರತ ಹುಣ್ಣಿಮೆ ಆದ್ದರಿಂದ ಶುಕ್ರವಾರದ ಸಂಚಿಕೆಯಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಅದರ ಕ್ರಮವನ್ನು ನಾನೇ ಮಾಡಿ ತೋರಿಸ್ತೇನೆ. ನಾನು ಮಾಡುವಂತಹ ಕ್ರಮವನ್ನು ಚಾಚೂ ತಪ್ಪದಿರ ಅದರಂತೆ ನೀವು ಮಾಡಿದ್ದೇ ಆದರೆ ಖಂಡಿತ ಹೇಳ್ತೇನೆ, ಮಾಡಿದ ಆ ಸ್ವಲ್ಪ ದಿನದಲ್ಲೇ ಅದರ ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹ ತುಂಬ ಚೆನ್ನಾಗಿದೆ. ಗಿರಿಜಾಶಂಕರರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ನಿಮ್ಮ ಮನೆಯಿಂದ ನಿಮ್ಮ ಉದ್ಯೋಗಕ್ಕಾಗಿ ಹೊರಡುವಾಗ ಮಾರ್ಗ ಮಧ್ಯದಲ್ಲಿ ಒಂದು ಶಿವನ ಸಾನ್ನಿಧ್ಯ ಇದ್ದರೆ ಅಲ್ಲಿ ಹೋಗಿ ಶಿವದರ್ಶನ ಮಾಡಿ. ಸರ್ವಂ ಶಿವಮಯಂ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರದಲ್ಲಿ ಅಂತಹ ಅದ್ಭುತವಾದಂಥ ಶಕ್ತಿ ಇದೆ. ಒಂದಿಷ್ಟು ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಖಂಡಿತ ಒಳಿತನ್ನು ಕಾಣ್ತೀರಿ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಆರೋಗ್ಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಆಗಿಂದಾಗಲೇ ಸರಿಪಡಿಸ್ಕೋಬೇಕು. ಇದಕ್ಕಾಗಿ ನಿಮ್ಮ ಅಂಗೈಯಲ್ಲಿ 1 ಚಿಟಿಗೆಯಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ಅಂಗೈಯಲ್ಲಿ 1 ಚಿಟಿಗೆಯಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಅದರ ಮೇಲೆ 1 ಉದ್ದರಣೆಯಷ್ಟು ಹಾಲು ಹಾಕ್ಕೊಂಡು ಹಾಲು ಮತ್ತು ಉದ್ದು ಒಂದು ಕಡೆ ಅದನ್ನು ಮಿಶ್ರಣ ಮಾಡಿ, ಅಂದರೆ ಅಂಗೈಯಲ್ಲಿ ಮಿಶ್ರಣ ಮಾಡಿ ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಾಭಿಮುಖವಾಗಿ ನಿಂತು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆ ಇದ್ದರೂ ಮಂಜಿನ ಗಡ್ಡೆ ಥರ ಕರಗುತ್ತೆ. ಇದನ್ನು ಮುಗಿಸ್ಕೊಂಡು ನಂತರ ಉದ್ಯೋಗದ ಕಡೆ ಹೊರಡಿ ಅಥವಾ ವಿದ್ಯಾಭ್ಯಾಸದ ಕಡೆ ಹೊರಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಬೆಳಗಿನಿಂದ ಬಹಳ ಸಂತೋಷದಲ್ಲಿದ್ದೀರಿ. ಏನೋ ಒಂದು ಇವತ್ತು ಸಾರ್ಥಕತೆ ಇದೆ, ಒಂದು ಸಾಧಿಸ್ತೀನಿ ಅಥವಾ ಒಂದು ಪ್ರಬಲವಾದಂತಹದ್ದು, ಅಸಾಧ್ಯವಾದ್ದು ಇವತ್ತು ನನ್ನಿಂದ ಆಗುವುದಿಲ್ಲ ಅಂದ್ಕೊಳ್ಳೋದನ್ನು ನಾನು ಸಾಧಿಸಬಲ್ಲೆ, ಅಥವಾ ಬೆಳಿಗ್ಗೆನೇ ಬಂದಂಥ ಒಂದು ಫೋನ್ ಕರೆ ಅಥವಾ ಒಂದು ನೆಮ್ಮದಿ, ಅಥವಾ ನಿಮ್ಮ ಪರಿವಾರದಲ್ಲಿರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥವ್ರು ಅವರು ತೋರಿಸುವಂಥ ಕಾಳಜಿ, ಕೆಲವು ಸಮಯ ಹೀಗೇನೆ ಗೊತ್ತಿಲ್ಲದಂಗೆ ಒಂದು ಸಂತೋಷ ತುಂಬಿಕೊಂಡಿರುತ್ತೆ. ಗೊತ್ತಿಲ್ಲದಂಗೆ ಒಂದು ಸಾಧನೆ ಮಾಡಿದ್ದೀನಿ ಅನ್ನೋ ಅನಿಸುತ್ತೆ. ಗೊತ್ತಿಲ್ಲದಿರೇ ಏನೋ ಒಂದು ಸಾಧಿಸ್ತಾ ಇದ್ದೀನಿ, ಇದು ನಂಗೆ ಸಿಗ್ಬೋದು, ಇದರ ಫಲಾಫಲಗಳಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಲಾಭ ಇದೆ ಎಂಬತಕ್ಕಂಥ ಮನಸ್ಸಾಗುತ್ತೆ. ಇದೆಲ್ಲ ಹೇಗೆ ಅಂದರೆ ಭಗವಂತ ಆತನ ನಿಯಮದಂತೆ ನಡೆಯುತ್ತೆ. ಹಾಗೆ ಇವತ್ತು ಕನ್ಯಾ ರಾಶಿಯವರು ನಿಜಕ್ಕೂ ಅದೃಷ್ಟವನ್ನು ಮಾಡಿದ್ದೀರಿ. ಮನೆಯಿಂದ ಆಚೆಗೆ ಹೊರಡಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ, ಜೊತೆಗೆ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ. 1 ಚಿಟಿಗೆಯಷ್ಟು ಸಕ್ಕರೆ ತಗೊಳ್ಳಿ. 1 ಚಿಟಿಗೆಯಷ್ಟು ಸಕ್ಕರೆ ತಗೊಂಡು ಎಲ್ಲಾದರೂ ಇರುವೆಗಳಿರ್ತಕ್ಕಂಥ ಪ್ರದೇಶದಲ್ಲಿ, ಇರುವೆ ಇರುವಂಥ ಗೂಡುಗಳು ಎಲ್ಲಿ ಇರುವೆ ಗೂಡು ಇರುತ್ತೋ ಅಲ್ಲಿ ಸಕ್ಕರೆಯನ್ನು ಹಾಕಿ. ತದನಂತರ ನಿಮ್ಮ ಉದ್ಯೋಗ, ವ್ಯವಹಾರ, ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಕನ್ಯಾ ರಾಶಿಯವರು ನಿಜಕ್ಕೂ ಸಂಜೆ ಒಳಗೆ ಮತ್ತಷ್ಟು ಅದ್ಭುತವಾದಂಥ ಒಂದಷ್ಟು ಕಲ್ಪನೆಗಳನ್ನು ತಾವು ನೋಡ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಯಾರಾದರೂ ಒಬ್ಬರು ಸಹಾಯ ಬೇಕು. ಇವತ್ತು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾರೋ ಏನೋ ಹೇಳಿದ್ರು ಅಂತ ಸಡನ್ನಾಗಿ ನಿರ್ಧಾರ ಮಾಡಬಾರ್ದು. ಸತ್ಯಾಸತ್ಯತೆಗಳನ್ನು ನಿಮ್ಮ ಕಣ್ಣಲ್ಲಿ ಕಾಣಬೇಕು. ಕೆಲವೊಮ್ಮೆ ಏನಾಗುತ್ತೆ, ಕಣ್ಣಲ್ಲಿ ನಾವು ಕಂಡದ್ದು ಮೋಸವಾಗಿಬಿಡುತ್ತೆ, ಕಿವಿಯಲ್ಲಿ ಕೇಳಿದ್ದು ಸಹಿತ ಸುಳ್ಳಾಗೋಗುತ್ತೆ. ಆದರೆ ಇವತ್ತು ನೀವು ಹಾಕುವ ಹೆಜ್ಜೆ ಸ್ವಲ್ಪ ಜೋಪಾನ ಬೇಕಾಗುತ್ತೆ.
ಯಾಕೆಂದರೆ ನಿಮ್ಮನ್ನು ನಂಬಿರ್ತಕ್ಕಂಥವ್ರು ಅಥವಾ ನಿಮ್ಮ ಕಾಯಕದ ಅಭಿವೃದ್ಧಿಗಾಗಿ ನಿಮ್ಮ ಶ್ರಮ ಇರತಕ್ಕಂಥದ್ದು. ವಿದ್ಯಾರ್ಥಿಗಳು ಎಷ್ಟೇ ಶ್ರಮಿಸಿದ್ರೂ ವಿದ್ಯಾಭ್ಯಾಸದಲ್ಲಿ ಪರಿಪೂರ್ತಿ ಆಗದೇ ಇರತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅವಮಾನಕ್ಕೀಡಾಗುವಂಥದ್ದು. ದೇಹದ ಮೇಲೆ ಕೆಲವು ಜಾಗಗಳಲ್ಲಿ ಕೆಲವು ಸಮಸ್ಯೆಗಳು ತಡ್ಕೊಳ್ಳೋಕೆ ಆಗದೇ ಇರತಕ್ಕಂಥದ್ದು ಆಗ್ಬೋದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ನಿಮ್ಮ ದೇಹದ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಾಣ್ತಾ ಹೋಗುತ್ತೆ. ಇದ್ದಕ್ಕಿದ್ದಂಗೆ ಬರುವಂಥ ನೋವು, ಇದ್ದಕ್ಕಿದ್ದಂಗೆ ಆಗುವಂತಹ ಅಲರ್ಜಿ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ಬೋದು. ಸಾಧ್ಯವಾದಷ್ಟು ಎಚ್ಚರಿಕೆ ನಡೆ ಇರಲಿ. ಆದರೆ ಇಂತಹ ಸಮಯದಲ್ಲಿ ಇಂತಹ ದೋಷಗಳಿಂದ ಬೇಗ ಮುಕ್ತರಾಗಿ ಹೊರಬರಬೇಕಾದ್ರೆ ಉಪ್ಪು, ಲವಣ ಬಹಳ ಕೆಲಸ ಮಾಡುತ್ತೆ. ಒಂದು ಚಿಟಿಕೆಯಷ್ಟು ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ, ಆ ನೀರಲ್ಲಿ ಸ್ವಲ್ಪ ಉಪ್ಪು ಕರಗ್ತಾ ಇದ್ದ ಹಾಗೆ ಮತ್ತೊಮ್ಮೆ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಕ್ಕೆ ಹಾಕಿ. ಅಥವಾ ಎಲ್ಲಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಕಂಡು ಬಂದು ತುಂಬ ಬಡತನದಲ್ಲಿದ್ದು ಕಷ್ಟದಲ್ಲಿರ್ತಕ್ಕಂಥವ್ರನ್ನ ನೋಡಿ ಅವ್ರಿಗೊಂದಿಷ್ಟು ಹಣ್ಣು ಹಂಪಲು ಅವ್ರಿಗೆ ಏನು ಸಹಾಯ ಬೇಕೋ ಆ ಸಹಾಯವನ್ನು ನಿಮ್ಮ ಕೈಯಿಂದ ಮಾಡಿದ್ದೆ ಆದರೆ ಈ ದೋಷದಿಂದ ಹೊರಗಡೆ ಬರ್ತೀರಿ. ಜೊತೆಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಆದಷ್ಟು ಇವತ್ತಿನ ದಿವಸ ಕುಂಕುಮ, ಗಂಧ, ಭಸ್ಮ ಇಂತಹದ್ದನ್ನು ತುಲಾರಾಶಿಯವರು ತಪ್ಪದಿರ ಹಣೆಗಚ್ಕೊಳ್ಳುವಂಥದ್ದು ಬಹಳ ಉತ್ತಮ. ನಿಮ್ಮ ಹಣೆಯಲ್ಲಿ ಈ ಗಂಧ, ಕುಂಕುಮ, ಭಸ್ಮ ಇದ್ದರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗಳು ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ಮೇಲೆ ಏನೇ ಶತ್ರುತ್ವ ಇದ್ದರೂ ಅಲ್ಲಿ ಮಿತ್ರತ್ವಕ್ಕೆ ಒಂದು ದಾರಿ ಆಗುತ್ತೆ. ಈ ರಹಸ್ಯ ಸ್ವಲ್ಪ ನೀವು ಪಾಲನೆ ಮಾಡಬೇಕು. ಈ ಒಂದು ಇಂತಿಂಥ ತಂತ್ರಗಳನ್ನು, ಇಂಥ ಚುಟುಕುಗಳನ್ನು ನೀವು ಅದರ ಒಂದು ಉಪಯೋಗ ತೆಗೆದುಕೊಂಡ್ರೆ ಖಂಡಿತ ಹೆಚ್ಚಿನ ಫಲವನ್ನು ತುಲಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಂಡು ಏನಾದರೂ ಒಂದು ಹೊಸತನವನ್ನು ಮಾಡಬೇಕು, ಹೊಸ ಪ್ರಯೋಗವನ್ನು ಮಾಡಬೇಕು, ಹೊಸ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ತಾವಿದ್ದರೆ ಇವತ್ತಿನ ಫಲಾಫಲದಲ್ಲಿ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ದಿವಸ ಏನು ಅಂದುಕೊಂಡ್ರೂ ಕಾರ್ಯಸಿದ್ಧಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತು ದೂರಭಾರ ಪ್ರಯಾಣವನ್ನು ಮಾಡಬೇಕು, ಯಾವುದಾದ್ರು ಒಂದು ಕಾಗದ ಪತ್ರಗಳನ್ನು ನೋಡಬೇಕು, ಅಥವಾ ಬೇಕಾಗಿರುವಂಥ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬೇಕು. ಇವತ್ತು ಶತ್ರುಗಳನ್ನು ಸಹಿತ ಮಿತ್ರರನ್ನಾಗಿ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಕಾಲ ಇದೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಪರಶುರಾಮರ ಆರಾಧನೆಯಿಂದ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಇವತ್ತು ಪರಶುರಾಮರ ಪ್ರಾರ್ಥನೆ ಮಾಡೋದ್ರಿಂದ, ಪರಶುರಾಮನ ಆರಾಧನೆಯಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಪರಶುರಾಮರಿಗೆ ತುಂಬ ಕೋಪ ಅಂದರೆ ಹೇಗೆ ಅಂದರೆ ಮೂಗಿನ ತುದಿಯಲ್ಲೇ ಕೋಪ ಪರಶುರಾಮನಿಗೆ. ಎಷ್ಟು ಕೋಪ ಇರುತ್ತೋ ಅಷ್ಟೇ ಬೇಗ ಅದರಲ್ಲಿ ಸಾತ್ವಿಕತೆ ಇದೆ, ಒಳ್ಳೆಯ ಮನಸ್ಸಿದೆ. ಯಾರೊಬ್ಬರಿಗಾದರೂ ತನ್ನ ಏನೇ ಕಷ್ಟ ಅಂತ ಬಂದರೂ ಆ ಕಷ್ಟಕ್ಕೊಂದು ಕೈ ಹಿಡಿದು ನಡೆಸುವ ಗುಣ ಇದೆ. ಅಂತಹ ಗುಣ ಇವತ್ತು ವೃಶ್ಚಿಕ ರಾಶಿಯವ್ರದ್ದು ಆಗುತ್ತೆ. ಹಾಗಾಗಿ ಇವತ್ತು ಆನಂದದಿಂದ ತಾವು ಅಂದುಕೊಂಡಷ್ಟು ಕೆಲಸವನ್ನು ಸಿದ್ಧಪಡಿಸ್ಕೊಳ್ಬೋದು. ಪರಶುರಾಮರ ಪ್ರಾರ್ಥನೆಯನ್ನು, ಪರಶುರಾಮರ ಹೆಸರನ್ನು ಇವತ್ತು ತಾವು ಹೇಳ್ಕೊಂಡಿದ್ದೆ ಆದರೆ ಮತ್ತಷ್ಟು ಲಾಭವನ್ನು ಕಳಿಸ್ತೀರಿ ವೃಶ್ಚಿಕ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರ್ ರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಕುಜ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಒಂದು ಕಡೆ ಆರೋಗ್ಯದಲ್ಲಿ ವ್ಯತ್ಯಾಸ, ಮತ್ತೊಂದು ಕಡೆ ಮನಸ್ಸಲ್ಲಿ ನೆಮ್ಮದಿದ್ದಿರತಕ್ಕಂಥದ್ದು. ಮತ್ತೊಂದು ಯೋಚನೆ ಏನಪ್ಪ ಅಂದರೆ ಯಾವುದೇ ಕೆಲಸ ಆದರೂ ಇವತ್ತಾಗುತ್ತೋ ಇಲ್ವೋ ಆ ಸಂದೇಹ, ಸಂಶಯ. ಒಟ್ಟಾರೆ ಹೇಳಬೇಕಂದ್ರೆ ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಇವತ್ತು ಈ ಸಾಧನೆ ಮಾಡೇ ಮಾಡ್ತೀನಿ, ಈ ಕೆಲಸ ಆಗೇ ಆಗುತ್ತೆ ಅಂತಕ್ಕಂಥ ಒಂದು ಮನಸ್ಸು ಎಲ್ಲೋ ಒಂದು ಕಡೆ ಸ್ವಲ್ಪ ಹಿಂದೇಟಾಗ್ತಾ ಇರುತ್ತೆ. ಆದರೆ ಧೈರ್ಯವಾಗಿ ಹೆಜ್ಜೆ ಹಾಕಿ ಮುಂದೆ ನಡೆದರೆ ಅಸಾಧ್ಯವಾದ್ದಾದರೂ ಅದು ಸಾಧನೆ ಆಗೇ ಆಗುತ್ತೆ. ಆದರೆ ಒಳಗಡೆ ಇರ್ತಕ್ಕಂಥ ಮನಸ್ಸು ಯಾವುದಕ್ಕೂ ಮುಂದೆ ಹೋಗಿ ಬಿಟ್ಕೊಡೋದಿಲ್ಲ. ನಮಗೆ ಶತ್ರು ಅಂತಕ್ಕಂಥದ್ದು ಹೊರಗಡೆ ಅಲ್ಲ, ನಮ್ಮೊಳಗೆ ಶತ್ರುಗಳಾಗಿರುತ್ತೆ. ಹೇಗಿದೆ ಶತ್ರುತ್ವ ಅಂದರೆ ಕೆಲವೊಮ್ಮೆ ಆಗೋ ಕೆಲಸ ಸಹಿತ ಆಗದಿರ ನಾವೇ ಮಂಡತನ ಹಾಕ್ಕೊಂಡು ಕೂತ್ಕೊಳ್ಳೋದು ನಾವೇ. ಧೈರ್ಯ ಮುಂದೆ ನುಗ್ಬಿಡ್ಬೇಕು, ಅದು ಆಗುತ್ತೋ ಬಿಡುತ್ತೋ ಅದು ಆಮೇಲಿನ ಕತೆ. ಆಗೋದಕ್ಕಿಂತ ಮುನ್ನ ನಮ್ಮ ಪ್ರಯತ್ನ ಬೇಕಲ್ಲ, ಆ ಪ್ರಯತ್ನವನ್ನು ಸಹಿತ ನಾವು ಮಾಡಿದಿರ ಮನೆಯಲ್ಲೇ ಕೂತ್ಕೊಂಡು ಈ ಕೆಲಸ ಆಗುತ್ತೋ ಇಲ್ವೋ ಯಾರನ್ನ ಅಡ್ಡಿ ಹಾಕ್ತಾರೋ, ಯಾರನ್ನ ತೊಂದರೆ ಮಾಡ್ತಾರೋ, ಅಥವಾ ಏನೋ ಆಗುತ್ತೇನೋ, ಈ ಪ್ರಕಾರವಾಗಿರ್ತಕ್ಕಂಥ ಬೇಡವಾದ ನೆಗೆಟಿವ್ಸನ್ನು ಚಿಂತನೆ ಮಾಡೋದು ನಮ್ಮ ಮನಸ್ಸಾಗ್ಬಿಡುತ್ತೆ. ಆದರೆ ಮನಸ್ಸಿನ ಮಾತನ್ನು ಕೇಳಿದಿರ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿರೋದ್ರಿಂದ ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಅಥವಾ ಶಿವಾರಾಧನೆಯನ್ನು ಮಾಡ್ತಕ್ಕಂಥದ್ದು. ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಕ್ಕೆ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಬನ್ನೋ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ.
ಹಾಗೆ ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗಾಗಿ 12ರಿಂದ 2 ಗಂಟೆ ಒಳಗಾಗಿ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದು ಸ್ವಲ್ಪ ನೀರು ಆಹಾರವನ್ನು ಕೊಡ್ತಕ್ಕಂಥದ್ದು. ಹಾಗೆ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಒಳ್ಳೆಯ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆ ಒಳ್ಳೆ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಶನೇಶ್ಚರನ ಅನುಗ್ರಹವನ್ನು ಪಡೆಯುವಂತಹ ದಿನ ಇವತ್ತು ಮಕರ ರಾಶಿಯವರಿಗೆ ಹೆಚ್ಚಿನ ಯಶಸ್ಸಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಾ ಇರ್ತೀರಿ. ಮನಸ್ಸಲ್ಲಿ ಬೇರೆ ಥರ ಶತ್ರುತ್ವ ಹುಟ್ಟುತ್ತಾ ಇರುತ್ತೆ. ಯಾವುದೋ ಒಂದು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಶ್ರಮಕ್ಕಿಯನ್ನು ಬೇರೊಂದು ಥರ ಚಿಂತನೆ ಮಾಡೋದೇ ಜಾಸ್ತಿ ಆಗುತ್ತೆ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 42 ನಿಮಿಷದವರೆಗೂ 12 ಗಂಟೆ 42 ನಿಮಿಷದವರೆಗೂ ಇಂಥದ್ದೇ ಸಮಸ್ಯೆ ಇದೆ. ಯಾವುದಕ್ಕೂ ಮುಂದೆ ಹೋಗೋಕ್ಕಾಗಲ್ಲ, ಎಲ್ಲವೂ ಬೇಕು, ಯಾವುದೂ ಬೇಡ. ಶ್ರಮ ಇಲ್ದಿರ ಏನಾದ್ರು ಮಾಡ್ಕೊಳ್ಳೋಕ್ಕಾಗತ್ತಾ? ಏನೂ ಆಗೋದಿಲ್ಲ, ಶ್ರಮಿಸಲೇಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳಿದರೆ ವಿನಃ 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡು ನನಗಿಂತ ಕೆಲಸ ಆಗಬೇಕು ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಆಯಾ ಕೆಲಸಕ್ಕೆ ಬೇಕಾದ ಪ್ರಯತ್ನವನ್ನು ಕ್ರಮವಾಗಿ ಮಾಡಿದ್ರೆ ಆಗಷ್ಟೇ ಅದರ ಫಲಾಫಲಗಳು ಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ನೀವು ಇನ್ನೊಂದು ಕಾಯಕಕ್ಕೆ ಮುಂದಾಗಬೇಕು. ಏನಪ್ಪ ಅಂದರೆ ಇವತ್ತಿನ ಜವಾಬ್ದಾರಿತವಾದಂಥ ಕೆಲಸಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ಕಾರ್ಯಸಿದ್ಧಿ ನಿಭಾಯಿಸ್ತಿರೋ, ಎಷ್ಟು ಅಚ್ಚುಕಟ್ಟಾಗಿ ಆ ಕಾರ್ಯಗಳನ್ನು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಿರೋ ಅಷ್ಟು ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಕುಂಭರಾಶಿಯವರಿಗೆ ಒಂದಿಷ್ಟು ಒಳಿತಿದೆ. ನಿಮ್ಮ ಮನಸ್ಸು ಸಮಾಧಾನವಾಗುವಂಥ ರೀತಿ, ನಿಮ್ಮ ಮನಸ್ಸಿಗೆ ಯಶಸ್ಸು ಸಿಗುವಂಥ ರೀತಿ, ತಮ್ಮ ಕಾಯಕಕ್ಕೆ ತತ್ಪ್ರಮಾಣವಾಗಿ ಹೆಚ್ಚಿನ ಫಲ ಸಿಗುವಂಥ ರೀತಿ ಅನುಕೂಲ ಆಗುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಾಗಲಿ, ವಿದ್ಯಾರ್ಥಿಗಳ ಜೀವನದಲ್ಲಾಗಲಿ, ಅಥವಾ ಉದ್ಯೋಗಕ್ಕಾಗಿ ಬರ್ತಕ್ಕಂಥವ್ರು, ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರು, ಅಥವಾ ಒಂದು ನ್ಯಾಯಾಧಿಕರಣದಲ್ಲಿರ್ತಕ್ಕಂಥವ್ರು, ಯಾರೇ ಆದರೂ ಸಹಿತ ಇವತ್ತಿನ ರಾಶಿಫಲ ಭಾಳ ಅದ್ಭುತವಾಗಿದೆ. ಮಧ್ಯಾಹ್ನ 2 ಗಂಟೆವರೆಗೂ ತಾವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ. ಒಂದಷ್ಟು ಜನಕ್ಕೆ ಭೂಮಿಯಿಂದ ಸಿಗುವಂಥ ಲಾಭ ಇದೆ. ಒಂದಷ್ಟು ಭೂಮಿಯಲ್ಲಿರ್ತಕ್ಕಂಥ ದೋಷ ಪರಿಹಾರ ಆಗಿ ಇವತ್ತು ಕಾರ್ಯಸಿದ್ಧಿ ಆಗುವ ಯೋಗ ಫಲ ಇದೆ. ಇದರ ಮಧ್ಯದಲ್ಲಿ ಒಂದು ಗೋವಿನ ಪ್ರಾರ್ಥನೆ ಮಾಡೋದ್ರಿಂದ, ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಡೋದ್ರಿಂದ ಇವತ್ತು ನಿಮ್ಮ ರಾಶಿಫಲದಲ್ಲಿ ಮತ್ತಷ್ಟು ಅದ್ಭುತವಾದ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡಬೇಕಾದಷ್ಟೇ ಮನೆ ದೇವರ ಪ್ರಾರ್ಥನೆ ಮಾಡಿ, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ತದನಂತರ ನೀವು ಮನೆಯಿಂದ ಆಚೆ ಹೊರಡಿ ಹೆಚ್ಚಿನ ಕೆಲಸಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳ ಮಾತ್ರ ಭಾಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು, ಜವಾಬ್ದಾರಿ ಬೇಕು. ಆದಷ್ಟು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಯಾಕೆಂದರೆ ವಿದ್ಯಾಭ್ಯಾಸದಲ್ಲಿ ಮಾತ್ರ ಒಂದು ಹೆಜ್ಜೆ ಹಿಂದೆ ಹಾಕ್ಕೊಳ್ತಾ ಇದ್ದೀರಿ. ನೀವು ಎಷ್ಟು ಸ್ಪೀಡಾಗಿದ್ದರೂ ಅಷ್ಟೇ ಸ್ಪೀಡ್ ಕಂಟ್ರೋಲ್ ಆಗ್ತಾ ಇದೆ. ಆ ಸ್ಪೀಡ್ಗೆ ಒಂದು ಕಂಟ್ರೋಲ್ ಬಿದ್ದುಬಿಟ್ರೆ ವ್ಯತ್ಯಾಸ ಆಗುತ್ತೆ. ಓದೋದ್ರ ಕಡೆ ಗಮನ ಕಡಿಮೆ ಆಗುತ್ತೆ. ನಿಮ್ಮ ಮನಸ್ಸು ಬೇರೆ ಕಡೆ ಹರಿಬಿಟ್ಟಂಗಾಗುತ್ತೆ. ಆದಷ್ಟು ಮನಸ್ಸಿನ ಏಕಾಗ್ರತೆಯನ್ನು ಕಾಪಾಡಿಕೊಂಡು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಇವತ್ತಿನ ದಿನದ ವಿಶೇಷತೆ ಆಗಿರ್ಬೋದು, ಪಂಚಾಂಗ ಶ್ರವಣ ಆಗಿರ್ಬೋದು, ಶ್ರೀರಾಮನ ದರ್ಶನ ಆಗಿರ್ಬೋದು, ಮತ್ತು ಭರತ ಹುಣ್ಣಿಮೆಯ ಕುರಿತಾಗಿ ಒಂದು ತಂತ್ರಸಾರವನ್ನು ತಿಳಿಸ್ಕೊಡ್ತೇನೆ ಅಂತಲೂ ಕೂಡ ಗುರುಜಿಯವರು ತಿಳಿಸ್ತಾ ಇದ್ರು. ಅದರ ಜೊತೆಗೆ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳ್ಕೊಂಡಾಯಿತು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನಮಸ್ಕಾರ. ನಮಸ್ತೆ ತಾಯಿ, ತುಂಬಾ ಖುಷಿ ಆಯ್ತು ಫೋನ್ ಕರೆ ಸಿಕ್ಕಿರೋದಕ್ಕೆ. ಸಂತೋಷ ತಾಯಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಹೊನಗನಟ್ಟಿಯಿಂದ ಫೋನ್ ಮಾಡ್ತಾ ಇರೋದು ಗುರುಜಿ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ನನ್ನ ಹೆಸರು ನೇತ್ರ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಆಯ್ತು. ಹಲೋ ಹಲೋ, ಕೋಟಿ ನಮನಗಳು ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಆಶ್ರಮಕ್ಕೆ ಬಂದಿದ್ದೆ, ಆ ದೇವ್ರ ದರ್ಶನ ಮಾಡಿದ್ಮೇಲೆ ನನಗೆ ಲೈನ್ ಸಿಕ್ಕಿದೆ. ಓಹೋ, ಅದಕ್ಕೆ ನನ್ನ ಮಗಳ ಬಗ್ಗೆ ಒಂದ್ ಸ್ವಲ್ಪ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ. ತುಂಬಾ ಹಠ ಮಾಡ್ತಾಳೆ. ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿದ್ದಾಳೆ. ಮುಂದಕ್ಕೆ ಓದು ಅಂದ್ರೆ ಒಂದ್ಸಲಿ ಓದ್ತೀನಿ ಅಂತಾಳೆ, ಒಂದ್ಸಲಿ ಓದಲ್ಲ ಅನ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಅದಕ್ಕೆ ಅವಳ ಜೀವನ ಮುಂದಕ್ಕೆ ಹೆಂಗಿದೆ, ಅವಳಿಗೆ ಮದ್ವೆ ಮಾಡೋದ ಇಲ್ಲ ಕೆಲ್ಸಕ್ಕೆ ಕಳ್ಸದ ಏನಂತನೇ ಗೊತ್ತಾಗ್ತಿಲ್ಲ. ಅವಳ ಬಗ್ಗೆ ನಿರ್ಧಾರ ತಗೊಳಕ್ಕೆ ಆಗ್ತಿಲ್ಲ ಗುರುಜಿ. ಸ್ವಲ್ಪ ಕೋಪ, ಹಠ ಎಲ್ಲ ಮಾಡ್ತಾಳೆ. ನೀನೇನು ಎಷ್ಟು ದಿವಸ ಮಾಡ್ತಾಳಮ್ಮ? ತವ್ರ ಮನೆಗೆ ಇರೋ ತಕ್ಕ, ಅಪ್ಪ ಅಮ್ಮನ ಮನೆಗೆ ಇರೋ ತನಕ ಕೋಪ ಮಾಡಬೇಕು, ನಿಮ್ಮ ಮೇಲೆ ಕಿರ್ಚಾಡಬೇಕು, ಕೂಗಾಡಬೇಕು. ಗಂಡನ ಮನೆಗೆ ಹೋದ ತಕ್ಷಣ ಎಂಥ ಸಿಂಹ ಹುಲಿ ಸಿಂಹಗಳ ಥರ ಗರ್ಜನೆ ಮಾಡ್ತಕ್ಕಂಥ ಹೆಣ್ಮಕ್ಳಾದರೂ ಗಂಡನ ಮನೆಗೆ ಕಾಲಿಟ್ಟ ತಕ್ಷಣ ಮೆತ್ತಗಾಗ್ಬಿಡ್ತಾರೆ. ಅದೆಲ್ಲ ಸಹಜ ತಾನೇ. ಹೌದು ಗುರುಜಿ. ಅದಕ್ಕೆ ತವ್ರ ಮನೇಲಿ ಇರೋ ತನಕ
ಹೇಳಮ್ಮ. ಅವಳ ಮುಂದೆ ಜೀವನದಲ್ಲಿ ಹೆಂಗಿರ್ತಾಳೆ? ಅವಳದು ಕಟಕ ರಾಶಿ ಇದೆ. ಈಗ ಮಗಳಿದ್ದಾಳ ಹತ್ತಿರದಲ್ಲಿ? ಇಲ್ಲ ಗುರುಜಿ, ಕೆಲ್ಸಕ್ಕೆ ಹೋಗಿದ್ದಾಳೆ. ಅಯ್ಯೋ, ಇದ್ದಿದ್ರೆ ಮಾತಾಡ್ಬೋದಾಗಿತ್ತು. ಯಾಕೆಂದರೆ ಆಕೆಯ ಸ್ವರತರಂಗದಲ್ಲೇ ಆಕೆಯ ಸ್ಪಷ್ಟ ಒಂದು ಚಿತ್ರೀಕರಣ ಗೊತ್ತಾಗುತ್ತೆ. ಆಕೆಯ ವಾಯ್ಸಲ್ಲಿ, ಸ್ವರದಲ್ಲಿ ಅವಳ ಭವಿಷ್ಯದಲ್ಲಿ ಏನಕ್ಕಾಗಿ ಈ ಥರ ಆಗುತ್ತೆ, ಏನು ನಿರ್ಧಾರ ತೊಗೊಳ್ತಾ ಇದ್ದಾಳೆ, ಅವಳು ಯಾವುದನ್ನು ಅಪೇಕ್ಷೆ ಪಡ್ತಾ ಇದ್ದಾಳೆ, ಅವೆಲ್ಲವನ್ನು ತಿಳ್ಕೊಳ್ಬೋದಾಯ್ತು. ಬಟ್ ಆ ರಾಶಿ ಮೇಲೆ ತಿಳ್ಕೊಳ್ಳೋದಕ್ಕೆ ಅಷ್ಟು ಕಷ್ಟವೇ ಇದೆ. ಯಾಕೆಂದರೆ ರಾಶಿಯ ಗುಣಗಳನ್ನು ಹೇಳ್ಬೋದು, ಆದರೆ ಅವಳ ಭವಿಷ್ಯತ್ತು ರಾಶಿ ಮೇಲೆ ಅಷ್ಟು ನಿರ್ಧಾರಿತವಾಗಿರೋದಿಲ್ಲ. ಯಾಕೆಂದರೆ ಆ ರಾಶಿ ಅವಳದೇ ಪರ್ಫೆಕ್ಟ್ ಹೌದಾ ಅಲ್ವಾ ಅಂತ ಒಂದು ಗಳಿಗೆ ಬದಲಾದರೆ ಭವಿಷ್ಯನೇ ಬದಲಾಗೋಗುತ್ತೆ. ಮಂಗಳವಾರ ಹುಟ್ಟಿದ್ದು ಗುರುಜಿ ಅವಳು. ಅದೇ ಅವಳ ಬಗ್ಗೆ ಏನು ಜೀವನ ಅವಳದು ಚೆನ್ನಾಗಿದ್ಯಾ ಇಲ್ಲ ಹೆಂಗೆ ಏನು? ಚೆನ್ನಾಗಿದ್ದೇ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ, ಒಳ್ಳೇದಾಗುತ್ತೆ. ನಿಮ್ಮ ಆಶೀರ್ವಾದ ಮಗಳಿಗಿದೆ, ಅದರಲ್ಲೂ ಭವಿಷ್ಯತ್ತು ಚೆನ್ನಾಗಿದೆ ಅವಳದು. ಕರ್ಕಾಟಕ ರಾಶಿ ಅದರಿಂದ ಯಾವಾಗೂ ಶೀತ ಬಾಧೆ, ನೆಗಡಿ, ತಲೆನೋವು ಅಥವಾ ಒಂದಷ್ಟು ಕೋಲ್ಡ್ ಆಗುವಂಥದ್ದು, ಕೋಲ್ಡ್ ತಡೆಯುವಂಥ ಹೆಣ್ಣಲ್ಲ. ಮತ್ತು ಚಿಕ್ಕ ಚಿಕ್ಕ ವಿಚಾರಕ್ಕೂ ಮನಸ್ಸಿಗೆ ಬಹಳ ಗಾರವಾಗಿ ತೊಗೊಂಡ್ಬಿಡ್ತಾಳೆ. ಎಲ್ಲವನ್ನು ಸಹಿತ ತಲೆ ಭಾರ ಅಂತ ಕೂತ್ಕೊಂಡ್ಬಿಡ್ತಾಳೆ. ಅವಳಿಗೆ ಇಷ್ಟವಾಗಿ ನಗನಾಗ್ತಾ ಇದ್ರೆ ಎಲ್ಲ ನಗಿಸ್ತಾಳೆ. ಅವಳು ಸ್ವಲ್ಪ ಬೇಡ ಅನ್ಸಿದ್ರೆ ಮೂಲೆ ಸೇರ್ಕೋತಾಳೆ. ತಿರುಗಿ ಅವಳನ್ನ ಸಮಾಧಾನ ಮಾಡೋಕ್ಕೆ ಮನೆ ಮಂದಿ ಎಲ್ಲ ಹೋಗ್ಬೇಕು ನೀವು. ಈ ಥರ ಅವಳ ನೇಚರ್ ಇರುತ್ತೆ. ಆದರೆ ಅವಳಲ್ಲಿ ಇನ್ನೊಂದು ಅದ್ಭುತವಾದಂಥ ಗುಣ ಏನಂದರೆ, ಯಾರೊಬ್ಬರು ಕಷ್ಟ ಅಂದರೂ ಸಹಿತ ತನಗಿಲ್ದಿದ್ರು ಇನ್ನೊಬ್ರು ಕೊಟ್ಬಿಡ್ಬೇಕು ಅನ್ನೋ ಚಿಂತನೆ ಇರುತ್ತೆ. ಅಂತಹ ಒಂದು ಒಳ್ಳೆಯ ಮನಸ್ಸು ಅವಳಿಗೆ ಬರುತ್ತೆ. ಅಂದರೆ ಭವಿಷ್ಯದಲ್ಲಿ ಅವಳು ಯಾವತ್ತೂ ಯಾರ ಮುಂದೆನೂ ಸೋಲು ಒಪ್ಕೊಳ್ಳೋಳಲ್ಲ. ತಾನು ಏನು ಮಾಡಿದ್ದಾಳೋ ಬಿಟ್ಟಿದ್ದಾಳೋ ಸತ್ಯಾಸತ್ಯತೆಗಳೇನೇ ಇರಲಿ, ಫಸ್ಟ್ ಅಲ್ಲಿ ಗೆಲ್ಲಬೇಕು, ನಾನು ತಲೆ ಎತ್ತಿ ನಿಂತ್ಕೋಬೇಕು ಅಂತಕ್ಕಂಥ ಹಠ, ಅಂಥ ಕೋಪ, ಅಂಥ ಛಲ ಅವಳಲ್ಲಿರುತ್ತೆ. ಹಾಗಾಗಿ ಅವಳು ಅಂದುಕೊಂಡಷ್ಟು ಲಾಭ ಇದೆ, ಸ್ವಲ್ಪ ದಿವಸ ಕಾಯಬೇಕು. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಮಗಳ ಭವಿಷ್ಯತ್ತನ್ನು ಆಲೋಚನೆ ಮಾಡೋದಾದರೆ ಆಕೆಗೆ ಇನ್ನು 1 ವರ್ಷ 4 ತಿಂಗಳ ನಂತರ, ಇನ್ನು 1 ವರ್ಷ 4 ತಿಂಗಳ ನಂತರ ಅವಳ ಭವಿಷ್ಯದಲ್ಲಿ ಸಾಕಷ್ಟು ಒಳ್ಳೆಯ ಅನುಕೂಲ ಇದೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನೀವು ಆರಾಮಿದ್ರಿ? ನಾನಂತೂ ಆರಾಮಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗದಗಿಂದ ಗುರುಜಿ. ಗದಗಿಂದ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಲಲಿತಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ತಾಯಿ. ಆರಾಮಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗಿದೆ, ಬಿಸಿಲು ಜಾಸ್ತಿನಾ ನಿಮ್ಮ ಕಡೆ? ಹಾ ಗುರುಜಿ, ಬಿಸಿಲು ಜಾಸ್ತಿ ರೀ. ಮಳೆ ಜಾಸ್ತಿ ಆಯಿತು ಅನ್ಸುತ್ತೆ. ಇಲ್ಲ ಗುರುಜಿ, ಈ ಸಲ ಬರಗಾಲ ಬಿದ್ದದಲ್ರಿ. ಬರಗಾಲ ನೋಡಿ, ಮಳೆ ಇಲ್ದಿದ್ರೆ ಯಾವ ರೀತಿ, ಅದರಲ್ಲೂ ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಮಳೆ ನಂಬಿ ಬದುಕುವಂಥ ರೈತ ಬಾಂಧವರು, ಆ ಭಾಗ ಅಂಥ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಯಾವುದಿಲ್ಲ, ಎಲ್ಲ ಬರೀ ಭೂಮಿಯಲ್ಲಿ ನಂಬಿ ಆ ಭೂಮಿ ಕೆಲಸ ಮಾಡುವಂಥ ರೈತರೇ ಸಾಕಷ್ಟು ಜನ. ಆದರೆ ಮಳೆ ಇಲ್ದಿರತಕ್ಕಂಥದ್ರಿಂದ ತುಂಬ ಕಷ್ಟ ಆಗ್ತದೆ. ಈಗಾಗಲೇ ಕೆರೆ ಬಾವಿ ಕಡೆ ಎಲ್ಲ ನೀರಿಲ್ದಿರ ಭಾಳ ಕಷ್ಟ ಆಗ್ತಾ ಇರಬೇಕಲ್ವಾ? ಹಾ ಗುರುಜಿ. ಆದಷ್ಟು ಪ್ರಾಣಿ ಪಕ್ಷಿಗಳ ಕಡೆ ಒಂದಷ್ಟು ಗಮನ ಹರಿಸ್ಬೇಕು ನೀವು. ಆದರೂ ನಿಮ್ಮ ಕಡೆ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಏನಾದರೂ ಇಷ್ಟು ಸಹಾಯ ಮಾಡಬೇಕು ಅನ್ನೋ ಗುಣ ಉತ್ತರ ಕರ್ನಾಟಕಕ್ಕಿದೆ, ಭಯಪಡಬೇಕಾದ್ದಿಲ್ಲ. ಹೇಳ್ತಾಯಿ. ಗುರುಜಿ, ನನ್ನ ಬದಲ ಕೇಳಿದ್ರಿ ಮದುವೆ ವಿಚಾರದಲ್ರಿ? ಹಾಂ ಹೇಳಮ್ಮ. ಪ್ರಪೋಸಲ್ ಬರ್ತೋ ಗುರುಜಿ. ನನಗ್ ಮನ್ಸಿಗೆ ಬಂದಿದ್ದು ಅವ್ರಿಗೆ ಓಕೆ ಆಗುದಿಲ್ಲ, ಅತ್ತ ಮನ್ಸಿಗೆ ಬಂದಿದ್ದು ನಮಗ್ ಓಕೆ ಆಗುದಿಲ್ಲ, ಅದ್ರದಲ್ಲೇ ಬಂದು ನಿಂತ್ಬಿಡ್ತದೆ ಗುರುಜಿ. ನೋಡಮ್ಮ, ಮದುವೆ ಅಂತಂದಾಗ ಸಡನ್ನ ನಿರ್ಧಾರ ತಗೊಳ್ಳೋದಕ್ಕೆ ಅದು 1 ದಿವಸ 2 ದಿವಸ ಹುಡುಗಾಟದ ಮಾತಲ್ಲ. ಮದುವೆ ಎಂಬತಕ್ಕಂಥದ್ದು ಗಂಡು ಹೆಣ್ಣು ಇಬ್ಬರ ಮನಸ್ಸು ಒಪ್ಪಬೇಕು, 2 ಮನತನ ಒಪ್ಪಬೇಕು. 2 ಮನತನ 2 ಮನಸ್ಸುಗಳು ಒಪ್ಪಿದ್ರೆ ಮಾತ್ರ ಆ ಮದುವೆ ಅರ್ಥಪೂರ್ಣವಾಗಿ ನಿಂತ್ಕೊಳ್ಳುವಂಥದ್ದಾಗತ್ತೆ. ಇವರು ಪ್ರೆಷರ್ಗೋಸ್ಕರ ಬೇಗ ಒಂದು ಮದುವೆ, ಒಂದು ಗಂಡು ಬಂತು, ಇದುವರೆಗೂ ಒಂದು 10 ನೋಡಿದ್ದೀವಿ, ಇನ್ನು 11ನೇದು ಬಂದಿದೆ, ಇದನ್ನು ಬಿಡಬೇಡ, ಒಪ್ಕೊಂಬಿಡು ಅಂದ ತಕ್ಷಣ ನೀನು ಒಪ್ಕೊಳ್ಳೋಕ್ಕಾಗಲ್ಲ. ಅಥವಾ ನಿನ್ನ ಮನಸ್ಸಿಗೆ ಇಷ್ಟಪಟ್ಟಿದ್ದನ್ನು ಆ ಹುಡುಗನ ಮನಸ್ಸಿಗೆ ಇಷ್ಟ ಆಗುತ್ತೋ ಇಲ್ವೋ ಅದು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಅತಿ ಶೀಘ್ರದಲ್ಲೇ ವಿವಾಹ ಯೋಗ ಫಲ ಇದೆ. ಬಹುಶಃ ನಂಗೆ ತಿಳಿದ ಮಟ್ಟಿಗೆ ನಿನ್ನ ಸ್ವರತರಂಗ ಪ್ರಕಾರ ಈ ತಿಂಗಳ ಕೊನೆ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರ, ಈ ತಿಂಗಳ ಕೊನೆ ಅಥವಾ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಆಗ ಬರುವಂತಹ ಜಾತಕಗಳು ಕರೆಕ್ಟಾಗಿ ಬರುತ್ತವೆ. ಅಲ್ಲಿವರೆಗೂ ಬಂದು ಹೋಗೋ ಜಾತಕಗಳೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡು. ಆದರೆ ಅದರ ಮುನ್ನ ನೀನು ಮಾಡಬೇಕಾಗಿರುವಂಥ ಒಂದು ಸಣ್ಣ ತಂತ್ರಸಾರ ಇದೆ. ಪ್ರತಿ ಮಂಗಳವಾರ ತಲೆಗೆ ಸ್ನಾನ ಮಾಡ್ಕೊ, ಹತ್ತಿರದಲ್ಲಿ ಎಲ್ಲಾದರೂ ಒಂದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಹೋಗು, ಇಲ್ವಾ ಒಂದು ಶಿವನ ದೇವಸ್ಥಾನಕ್ಕೆ ಹೋಗ್ಬಾ. ಒಂದು ಕೆಂಪು ವಸ್ತ್ರ, ಒಂದಿಡೀ ತೊಗರಿಬೇಳೆ ಗಂಟು ಹಾಕು, ಅದ್ರ ಮೇಲೆ ಒಂಚೂರು ಕೆಂಪು ಹೂಗಳು, ಕೆಂಪು ಗಂಧವನ್ನಿಟ್ಟು ಮನೇಲಿ ಪೂಜೆ ಮಾಡಿ ಅದನ್ನು ತೊಗೊಂಡು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡು. ಮಂಗಳವಾರ ದಿವಸ 4 ಜನ ಸುಮಂಗಲಿಯರಿಗೆ, ಯಾರಾದರೂ ಮುತ್ತೈದೆಯರಿಗೆ 4 ಜನಕ್ಕೆ ನಿನ್ನ ಕೈಯಿಂದ ಅರಿಶಿನ ಕುಂಕುಮ ಕೊಡು. ಏನಾದ್ರು ಒಂಚೂರು ತಿನ್ಲಿಕ್ಕೆ ಒಂಚೂರು ಪದಾರ್ಥ ಕೊಡು. ಇದಿಷ್ಟು ಮಾತ್ರ ನೀನು ಮಾಡ್ತಾ ಬಾ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ವಿವಾಹ ಒಳ್ಳೆ ಕಡೆ ಒಳ್ಳೆ ಯೋಗ್ಯವಾದಂಥ ಒಂದು ವರ ನಿನಗೆ ಬರುತ್ತೆ. ಮತ್ತು ಈ ಬೇರೆ ಅಂಥ ದೋಷಗಳು ಯಾವುದೂ ಇಲ್ಲ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ನಿನ್ನ ಧೈರ್ಯವಾಗಿರು, ಹ್ಯಾಪಿಯಾಗಿರಮ್ಮ.
ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ತಾಯಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಧನ್ಯವಾದಗಳು ಗುರುಜಿ ನಿಮ್ಗೆ. ಅಮ್ಮ? ಗುರುಜಿ ಅಮ್ಮ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ನಮಸ್ತೆ ಗುರುಜಿ. ಹಾ ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ತುಮಕೂರಿಂದ ಗುರುಜಿ. ತುಮಕೂರಿಂದ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಲತಾ ಗುರುಜಿ. ಲತಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಮದ್ವೆ ಆಗಿ 4 ವರ್ಷಕ್ಕೆ ನಮ್ಗೊಂದು ಪಾಪು ಆಯ್ತು ಗುರುಜಿ. ಅದಾದ್ಮೇಲೆ ಮತ್ತೆ ಸಂತಾನ ಎಲ್ಲ ಮಗುಗಳು ತೀರೋಗ್ಬಿಡ್ತು ಗುರುಜಿ. ಅಯ್ಯೋ, ನಮಸ್ತೆ ಗುರುಜಿ. ಹೇಳಮ್ಮ. ನನ್ಗೆ ಒಂದ್ ಪಾಪು ಆಗಿತ್ತು ಮದ್ವೆ ಆಗಿ 4 ವರ್ಷಕ್ಕೆ ಗುರುಜಿ. ಈಗ ಮದ್ವೆ ಆಗಿ 8 ವರ್ಷ ಆಯ್ತು ಗುರುಜಿ. 4 ವರ್ಷಕ್ಕೆ ಪಾಪು ಆಗಿ 3 ತಿಂಗಳಿದ್ದು ತೀರೋಗ್ಬಿಡ್ತು ಗುರುಜಿ. ಅಯ್ಯೋ, ತೀರೋಗ್ಬಿಡ್ತು ಗುರುಜಿ ನಮ್ ಪಾಪು. ಮತ್ತೆ ನನಗೆ ಸಂತಾನ ಇಲ್ಲ ಗುರುಜಿ. ದಯವಿಟ್ಟು ನನಗೆ ಮತ್ತೆ ಆಗುತ್ತೆ ತಿಳಿಸ್ಕೊಡಿ ಗುರುಜಿ. ಖಂಡಿತ ಆಗತ್ತೆ, ಹೆದರ್ಬೇಡ ತಾಯಿ. ಆ ದೇವರ ಆಶೀರ್ವಾದ ನಿಂಗೆ ಚೆನ್ನಾಗಿದೆ. ಆದರೆ ನೀವು ಒಂದು ತಪ್ಪು ಎಲ್ಲಾಗಿದೆ ಅಂದರೆ ಹೇಳ್ತೀನಿ ಕೇಳು. ಸಂತಾನ ಆದಮೇಲೆ ಸಂತಾನ ಯಾವಾಗ ತೀರು ಹೋಯ್ತೋ ನಿಮ್ಮ ಗಂಡ ಹೆಂಡತಿರು ಇಬ್ಬರು ಮನಸ್ಸಲ್ಲೂ ಸಹಿತ ಒಂದು ಗಾಢವಾಗಿ ಬಲವಾಗಿ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ನಮ್ಮ ಹಣೆ ಬರ ಇಷ್ಟೇ, ನಮ್ಗೆ ಹುಟ್ಟಿದ ಮಗು ಹೊರಟೋಯ್ತಲ್ಲ, ನಮಗೇನೋ ಒಂದು ಕರ್ಮಫಲ ಅಂತ ಹೇಳಿ ನೀವು ದೂರ ಆದ್ರಿ. ನಿಮ್ಮಲ್ಲಿ ಆ ದಾಂಪತ್ಯ ಮತ್ತು ಆ ಒಂದು ನೆಮ್ಮದಿಯ ಒಂದು ಸನ್ನಿವೇಶದ ಕ್ಷಣಗಳನ್ನು ತಾವು ಗಮನಿಸ್ದಿರ ಕಡಿಮೆ ಮಾಡ್ಕೊಂಡ್ರಿ. ಇದು ನೀವು ಮಾಡ್ಕೊಂಡ ದೊಡ್ಡ ತಪ್ಪಿದು. ನೋಡಮ್ಮ, ಒಂದು ಹೇಳ್ತೀನಿ, ಹುಟ್ಟೋ ಎಲ್ಲ ಮಕ್ಕಳು ಹೀಗೆ ಉಳಿಬೇಕು, ಹೀಗೆ ಆಗಬೇಕು ಅಂತಲ್ಲ. ಹುಟ್ಟೋ ಮಕ್ಕಳ ಆಯುಷ್ ಪ್ರಮಾಣ ಮೊದಲೇ ಭಗವಂತ ಬರೆದಿಟ್ಟಿರ್ತಾನೆ. ಅಲ್ಲಿ 3 ತಿಂಗಳು ಅದರ ಆಯುಷ್ ಇತ್ತು, ಹೊರಟೋಯ್ತು. ಅದಕ್ಕಾಗಿ ನೀನು ಅಂಜಬಾರ್ದು, ತಲೆ ಕೆಡಿಸ್ಕೊಳ್ಬಾರ್ದು. ಅಂದರೆ ನಾನು ಹೇಳಿದಷ್ಟು ಸುಲಭ ಅಲ್ಲ. ಈ ವೇದಿಕೆಯಲ್ಲಿ ಕೂತ್ಕೊಂಡು ನಾನು ಹೇಳ್ಬೋದು, ಆದರೆ ನಿನ್ನ ನೋವು ಏನು ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಆದರೆ ಒಂದು ವಿಚಾರ ತಿಳ್ಕೊ, ಆ ಹೋಗಿರೋದನ್ನೇ ಮನಸ್ಸಲ್ಲಿಟ್ಕೊಂಡು ನೋವು ಪಡೋದಕ್ಕಿನ್ನ ಆಗಿದ್ದಾಗೋಯ್ತು, ಅದೊಂದು ಕನಸು ಅಂತ ಮರೆತು ಮುಂದೆ ನಿಮ್ಮ ದಾಂಪತ್ಯ ಚೆನ್ನಾಗಿಟ್ಕೊಳ್ಳಿ. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ಯಾವ ದೋಷಗಳಿಲ್ಲ ನಿನ್ನಲ್ಲಿ. ನಿನ್ನ ಸ್ವರತರಂಗ ಬಹಳ ಸ್ಪಷ್ಟವಾಗಿದೆ. ನಿನ್ನ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ನಿನ್ನ ಗರ್ಭದಲ್ಲಿ ಇನ್ನೊಂದು ಸಂತಾನ, ಇನ್ನೂ ಒಂದಲ್ಲ ಇನ್ನೂ 2 ಸಂತಾನ ಆಗೋ ಯೋಗ ಫಲ ಇದೆ. ಹಾಗಿದ್ದ ಮೇಲೆ ನಿಮ್ಮ ದಾಂಪತ್ಯ ನೆಮ್ಮದಿಯಾಗಿರಬೇಕಾದ್ದು ನಿಮ್ಮ ಧರ್ಮ ಅಲ್ವಾ ತಾಯಿ? ಅಲ್ಲಿ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇರಿಸು ಮುಡಿಸಿಟ್ಕೊಂಡು ನೆಮ್ಮದಿಯಾಗಿ ಒಂದು ಜೀವನ ಮಾಡೋಕ್ಕಾಗ್ದಿರಾ ಪ್ರತಿ ಸತಿ ಬರೀ ಇದೊಂದೇ ಅಂತಲ್ಲ, ಬೇಡವಾದ ವಿಚಾರಗಳೆಲ್ಲ ನಿಮ್ಮ ದಂಪತಿಗಳ ಮಧ್ಯೆ ಬರ್ತಾ ಇದೆ. ಆ ಬೇಡವಾದ ವಿಚಾರಗಳೆಲ್ಲ ತಲೆಗೆ ಹಾಕ್ಕೊಂಡ್ರೆ ನಿಮ್ಮ ಸುಖ ಸಂತೋಷ ಏನಾಗುತ್ತೆ, ನಿಮ್ಮ ಲೈಫ್ ಹೇಗಾಗುತ್ತೆ? ಅದಕ್ಕೋಸ್ಕರ ಇವತ್ತೇ ಕೆಲವನ್ನೆಲ್ಲ ಮರೆತು, ಯಾವುದು ನಮಗೆ ಬೇಡವಾದ ವಿಚಾರ, ಇನ್ನು ಮುಂದೆ ನಾವು ಚೆನ್ನಾಗಿರಬೇಕು, ಹ್ಯಾಪಿಯಾಗಿರಬೇಕು ಅಂತಕ್ಕಂಥ ಒಂದು ಮನಸ್ಸನ್ನು ನೀವು ಗಂಡ ಹೆಂಡತಿ ತೊಗೊಂಡ್ರೆ ಖಂಡಿತ ಹೇಳ್ತೀನಿ, ಅತಿ ಶೀಘ್ರದಲ್ಲೇ ನೀನೇ ಫೋನ್ ಮಾಡಿ ಹೇಳ್ತೀಯ, ನನಗೆ ಗರ್ಭ ನಿಂತಿದೆ, ನಾವು ಚೆನ್ನಾಗಿದ್ದೀವಿ, ನಾವು ಹ್ಯಾಪಿಯಾಗಿದ್ದೀವಿ ಅಂತ. ಯಾಕೆಂದರೆ ನಿನ್ನ ಸ್ವರತರಂಗದಲ್ಲಿ ಬೇರೆ ಯಾವ ದೋಷನೂ ಇಲ್ಲ. ನೀನು ಧೈರ್ಯವಾಗಿರು. ಆದಷ್ಟು ಬೇಗ ಲಕ್ಷ್ಮೀ ಭೂವರಹ ಸ್ವಾಮಿ ಅನುಗ್ರಹದಿಂದ ನಿನ್ನ ಸಂತಾನ ಆಗಲಿ, ಒಳ್ಳೆಯದಾಗಲಿ.